ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಆನಂದಮಯ ಅಧಿಕರಣದಲ್ಲಿ ಒಂದು ಸೂತ್ರ ಆಗಿತ್ತು. ಓಂ ಆನಂದಮಯೋ ಅಭ್ಯಾಸಾತ್. ಓಂ ಅಲ್ಲಿ ಆನಂದಮಯ ಅಂದರೆ ಆನಂದಮಯ ಒಬ್ಬನೇ ಅಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ 4 ಶಬ್ದಗಳು ಕೂಡ ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವನ್ನೇ ಬೋಧಿಸ್ತವೆ. ವಿಷ್ಣುವಿನಲ್ಲೇ ತಾತ್ಪರ್ಯ. ದೇಹ, ಜಡವಾದ ದೇಹ ಅಥವಾ ದೇಹದಲ್ಲಿರುವ ಕೋಶ ಅಂತಾರೆ ಕೆಲವು ಭಾಗಗಳು, ಅದನ್ನು ಬೋಧಿಸೋದಲ್ಲ, ವಿಷ್ಣುವನ್ನೇ ಬೋಧಿಸ್ತವೆ. ಯಾಕೆ ಅಂದರೆ ಅಭ್ಯಾಸ, ಆತ್ಮಶಬ್ದ ಅಭ್ಯಾಸ ಇದೆ. ಕೆಲವು ಕಡೆ ಆತ್ಮ ಅನ್ನೋ ಶಬ್ದ ಅನೇಕ ಬಾರಿ ಬಂದಿದೆ, ಬ್ರಹ್ಮ ಶಬ್ದ ಅನೇಕ ಬಾರಿ ಬಂದಿದೆ. ಆ ಆತ್ಮಶಬ್ದವಾಗಲಿ ಬ್ರಹ್ಮಶಬ್ದವಾಗಲಿ ವಿಷ್ಣುವನ್ನೇ ಬೋಧಿಸುವಂತಹದ್ದು, ವಿಷ್ಣುವಿಗೆ ಪ್ರತಿಪಾದಕ. ಅದಕ್ಕೆಲ್ಲ ಆಧಾರ ಕೊಟ್ಟಿದ್ದಾರೆ. ಇದ್ರ ಮೇಲೆ ಪ್ರಶ್ನೆ ಏನು ಅಂತಂದರೆ, ವಿಕಾರಾತ್ಮಕತ್ವಾತ್ ತದಭಿಮಾನಿತ್ವಾಚ್ಚ ಯುಜ್ಯತೆ ಪ್ರಕೃತೇನಾಂ ಮಯಟ್ ಶಬ್ದ ನತು ಪರಮಾತ್ಮನಃ. ಇಷ್ಟು ಪ್ರಶ್ನೆ. ಇತಿ ಮಾಭೂತ್ ಅಂತ ಉತ್ತರ ಹೇಳ್ತಾರೆ. ಅಲ್ಲಿ ಆನಂದಮಯ, ಅನ್ನಮಯ, ಅಲ್ಲೆಲ್ಲ ಮಯ ಅಂತ ಒಂದು ಶಬ್ದ ಇದೆ, ಮಯಟ್ ಅಂತ ಒಂದು ಪ್ರತ್ಯಯ. ಆ ಮಯಟ್ ಅನ್ನೋ ಪ್ರತ್ಯಯ ಬಂದು ಅನ್ನಮಯ, ಆನಂದಮಯ ಅಂತ ಆಗಿರೋದು. ಆ ಮಯಟ್ ಅನ್ನೋ ಪ್ರತ್ಯಯ ವಿಕಾರಾರ್ಥದಲ್ಲಿ ಬರೋದು. ಆದ್ದರಿಂದ ಅನ್ನ ವಿಕಾರ, ಪ್ರಾಣ ವಿಕಾರ, ಆನಂದ ವಿಕಾರ ಹೀಗೆ ಅರ್ಥ ಮಾಡಬೇಕು. ಆವಾಗ ಜಡವಾದ ಪ್ರಕೃತ್ಯಾದಿಗಳಿಗೆ ಅದು ಸರಿ ಹೋಗ್ತದೆ. ಜಡ ಪ್ರಕೃತಿ ಅದು ವಿಕಾರ ರೂಪ, ಚೇತನ ಪ್ರಕೃತಿ ಆ ವಿಕಾರಕ್ಕೆ ಅಭಿಮಾನಿ. ಈಗ ಅನ್ನ ವಿಕಾರ ಅಂದರೆ ಅನ್ನ ವಿಕಾರ ನಮ್ಮ ದೇಹ, ಅದಕ್ಕೆ ಆ ವಿಕಾರ ಅಂದರೆ ಅದು ಜಡ ಪ್ರಕೃತಿ. ಹೀಗೆ ಜಡ ಪ್ರಕೃತಿ ವಿಕಾರ ರೂಪ, ಚೇತನ ಪ್ರಕೃತಿ ವಿಕಾರಕ್ಕೆ ಅಭಿಮಾನಿ. ಇಲ್ಲೆಲ್ಲ ಮಯಟ್ ಶಬ್ದ ಇರೋದರಿಂದ, ಮಯಟ್ಟಿಗೆ ವಿಕಾರ ಅಂತ ಅರ್ಥ ಇರೋದರಿಂದ, ಪರಮಾತ್ಮ ನಿರ್ವಿಕಾರ ಆದ್ದರಿಂದ ವಿಷ್ಣು ನಿರ್ವಿಕಾರ. ಅನ್ನಮಯ, ಆನಂದಮಯ, ಪ್ರಾಣಮಯ, ಆ ಮಯಟ್ ಶಬ್ದ ಘಟಿತವಾದ ಆ ಶಬ್ದದಿಂದ ವಿಷ್ಣುವನ್ನು ಹೇಳಕ್ಕೆ ಬರಲ್ಲ, ಅವನು ನಿರ್ವಿಕಾರ. ಆದ್ದರಿಂದ ಪ್ರಕೃತ್ಯಾದಿಗಳಾದರೆ ಅದು ವಿಕಾರವಾಗಿದೆ ಅಥವಾ ವಿಕಾರಕ್ಕೆ ಅಭಿಮಾನಿಯಾಗಿದೆ. ಆದ್ದರಿಂದ ಪ್ರಕೃತಿ ಮೊದಲಾದವರೇ ಇದರಿಂದ ಈ 5 ಶಬ್ದಗಳಿಂದ ಪ್ರತಿಪಾದ್ಯರು, ವಾಚ್ಯರು ಅಂತ ಪ್ರಶ್ನೆ. ಇತಿ ಮಾಭೂತ್. ಅಲ್ಲ, ಅನ್ನಮಯ, ಆನಂದಮಯ ಅಲ್ಲೆಲ್ಲ ಮಯಟ್ ಶಬ್ದಕ್ಕೆ ವಿಕಾರ ಅನ್ನೋ ಅರ್ಥ ಇಟ್ಕೋಬಾರ್ದು. ಪ್ರಚುರಾನಂದತ್ವಾಧಿ ಆನಂದಮಯ ನತು ತದ್ವಿಕಾರತ್ವಾತ್. ವಿಕಾರ ಆಗಿದೆ ಆದ್ದರಿಂದ ಜಡವಾದ ದೇಹ ಇಟ್ಕೋತೇವೆ ಅಂತ ಇಟ್ಕೋಬಾರ್ದು. ಆ ಮಯಟ್ ಶಬ್ದಕ್ಕೆ ಪ್ರಚುರ ಅಂತ ಅರ್ಥ. ಪ್ರಚುರ ಅಂತಂದರೆ ಈಗ ಅನ್ನಮಯ ಅಂತಿದೆ, ಅನ್ನ ವಿಕಾರ ಅಂತ ಅರ್ಥ ಮಾಡಿದರೆ ನಮ್ಮ ದೇಹ ಆಗುತ್ತೆ ಅಥವಾ ಜಡ ಪ್ರಕೃತಿ ಆಗ್ತದೆ. ಪ್ರಚುರ ಅನ್ನ, ಪ್ರಚುರ ಆನಂದ ಅಂತ ಅರ್ಥ ಮಾಡಬೇಕು. ಆನಂದಮಯ ಅಂದರೆ ಆನಂದದ ವಿಕಾರ ಅಂತ ಮಾಡಬಾರ್ದು. ಪ್ರಚುರವಾದ ಅನ್ನ ಅಂತಂದರೆ ಮಹಾ ಅನ್ನ. ಅನ್ನ ಅಂದರೆ ಏನು? ಅನ್ನ ಅಂದರೆ ಉಪಜೀವ್ಯ. ಯಾವುದನ್ನು ಅವಲಂಬಿಸಿ ನಾವು ಬದುಕ್ತೇವೋ ಅದು ಅನ್ನ. ಪರಮಾತ್ಮನ ಅವಲಂಬಿಸಿ ನಾವು ಬದುಕ್ತೇವೆ, ಅವನೇ ಮುಖ್ಯ ಅವಲಂಬನ. ಎಲ್ರಿಗೂ ಕೂಡ ಮುಖ್ಯ ಆಲಂಬನ ವಿಷ್ಣು. ಆದ್ದರಿಂದ ಅವನನ್ನು ಪ್ರಚುರ ಅನ್ನ ಅಂತ ಕರಿಬಹುದು. ಅಥವಾ ಆನಂದ, ಅಪರಿಮಿತವಾದ ಆನಂದ ಇರೋದರಿಂದ ಅವನನ್ನು ಆನಂದಮಯ ಅಂತ ಕರಿಬೇಕು, ಪ್ರಚುರವಾದ ಆನಂದವುಳ್ಳವನು. ಈ ಅಭಿಪ್ರಾಯದಲ್ಲಿ ಮಯಟ್ ಬಂದಿದೆ ಹೊರತು ವಿಕಾರಾರ್ಥದಲ್ಲಿ ಅಲ್ಲ. ಅನ್ನಾದೀನಾಂಚ ಪ್ರಾಚುರ್ಯಮೇವ ಅಂತ ಮುಂದಿನ ಭಾಷ್ಯ. ಅನ್ನಾದಿಗಳ, ಅನ್ನಮಯ ಅಂತನ್ನುವಾಗ ಅನ್ನಾದಿಗಳ ಪ್ರಾಚುರ್ಯವನ್ನು ಆ ಮಯಟ್ ಶಬ್ದ ಹೇಳ್ತದೆ. ಅನ್ನ ಅಂದ್ರೇನು? ಅದ್ಯತೆ ಎತ್ತಿಚ ಇತಿ ವ್ಯಾಖ್ಯಾನಾತ್. ಅದ್ಯತೆ ಎತ್ತಿಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ ಇತಿ ಅಂತ. ಅದ್ಯತೆ ಇತಿ ಅನ್ನಂ,
ಅದ್ಯತೆ ಅಂದರೆ ಉಪಜೀವ್ಯತೆ. ಯಾರು ನಮಗೆ ಉಪಜೀವ್ಯರಾಗಿದ್ದಾರೋ, ಅಂದರೆ ಯಾರು ನಮ್ಮ ಜೀವನಕ್ಕೆ ಮುಖ್ಯ ಆಧಾರ ಆಲಂಬನ ಆಗಿದ್ದಾರೋ ಅವರು ಅನ್ನ. ಅಂದರೆ ವಿಷ್ಣುವೇ ಆಲಂಬನ. ಅವನು ಸಾಧಾರಣ ಬೇರೆಯವರಂತೆ ಆಲಂಬನ ಅಲ್ಲ, ಮುಖ್ಯ ಆಲಂಬನ ಅವನೇ. ಬೇರೆ ಯಾರಾದರೂ ಆಲಂಬನ ಆಗಿದ್ರೆ ಅವರನ್ನು ಆಲಂಬನ ಆಗುವಂತೆ ಮಾಡಿದವನು ಅವನೇ. ಆದ್ದರಿಂದ ಮುಖ್ಯ ಆಧಾರ ಅವನು, ಮುಖ್ಯ ಅದ್ಯ ಅಂತಂದರೆ ಉಪಜೀವ್ಯ. ಯಾವುದನ್ನು ಉಪಜೀವಿಸಿಕೊಂಡು ನಾವು ಬದುಕ್ತೇವೋ ಅದು ಉಪಜೀವ್ಯ. ಪರಮಾತ್ಮನ ನಾವು ಉಪಜೀವಿಸಿಕೊಂಡು ಬದುಕ್ತಾ ಇದ್ದೀವಿ, ಅವನೇ ಮುಖ್ಯ ಉಪಜೀವ್ಯ ಅಂತ ಅನ್ನಮಯ ಶಬ್ದಕ್ಕೆ ಅರ್ಥ. ಆನಂದಮಯ ಅಂದರೆ ಪ್ರಚುರ, ಮಹಾ ಆನಂದ, ಮಹಾಪ್ರಾಣ, ಚೇಷ್ಟಕ. ಪ್ರಾಣ ಅಂದರೆ ಕಾರ್ಯ ಮಾಡಿಸುವವನು, ಬಹಳ ಮುಖ್ಯವಾಗಿ ಕಾರ್ಯ ಮಾಡಿಸುವವನು ಅವನೇ. ಪ್ರಾಣದೇವರಿಂದಲೂ ಕಾರ್ಯ ಮಾಡಿಸುವವನು ಅವನೇ. ಆದ್ದರಿಂದ ಪ್ರಚುರ ಪ್ರಾಣ, ಪ್ರಾಣಮಯ ಅಂದರೆ ಪ್ರಚುರ ಪ್ರೇರಕ, ಮಹಾಪ್ರೇರಕ. ಹೀಗೆ ಅರ್ಥ ಮಾಡ್ತಾ ಹೋಗ್ಬೇಕು. ಉಪಜೀವ್ಯತ್ವಮೇವ ಅದ್ಯತ್ವಂ. ಇದರ ಮೇಲೆ ಪ್ರಶ್ನೆ ಬರ್ತದೆ. ಅಲ್ಲಿ ಉಪನಿಷತ್ನಲ್ಲಿ ಆತ್ಮನ ಹೇಗೆ ಬಂದಿದೆ ಅಂದರೆ, ಆತ್ಮನ ಆಕಾಶ ಸಂಭೂತ. ಆತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು, ವಾಯುರಗ್ನಿ, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ಅಗ್ನೇರಾಪ, ಅದ್ಭ್ಯ ಪೃಥಿವಿ, ನೀರಿನಿಂದ ಪೃಥ್ವಿ ಹುಟ್ಟಿತು. ಪೃಥ್ವಿಯಿಂದ ಓಷಧಯ, ಗಿಡಮರಗಳು, ಸಸ್ಯಗಳು ಹುಟ್ಟಿದವು. ಆ ಔಷಧಿಗಳಿಂದ, ಆ ಸಸ್ಯಗಳಿಂದ ಅನ್ನ ಬಂತು. ಆ ಅನ್ನದಿಂದ ದೇಹ ನಿರ್ಮಾಣ ಆಯಿತು. ಈ ಥರ ಬಂದಿದೆ. ಅದ್ಭ್ಯ ಪೃಥಿವಿ, ಪೃಥಿವ್ಯಾ ಓಷಧಯ, ಓಷಧೀಭ್ಯೋ ಅನ್ನಂ, ಅನ್ನಾತ್ ಪುರುಷ. ಅಲ್ಲಿ ಪುರುಷ ಅಂದರೆ ದೇಹ. ಅನ್ನದಿಂದ ದೇಹ ಬಂತು. ಆತ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥಿವಿ, ಪೃಥಿವಿಯಿಂದ ಸಸ್ಯಗಳು, ಅದರಿಂದ ಅನ್ನ, ಅನ್ನದಿಂದ ದೇಹ ಅಂತಿಷ್ಟು ಹೇಳಿ ಆಮೇಲೆ ಸವಾಯೇಷ ಪುರುಷ ಅನ್ನರಸಮಯ, ಅವನೇ ಅನ್ನಮಯ, ಅನ್ನರಸಮಯ ಅಂತ ಶಬ್ದ ಬಂದಿದೆ. ಹಾಗಾದ್ರೆ ಯಾರು ಇಟ್ಕೋಬೇಕು? ಸವಾಯೇಷ ಪುರುಷ ಅನ್ನರಸಮಯ ಅಂದರೆ ದೇಹದ ತನಕ ನಿಲ್ಲಿಸಿ ಅಲ್ಲಿಂದ ಸವಾಯೇಷ ಪುರುಷ, ಆ ಪುರುಷನೇ ಅಂದರೆ ಆ ದೇಹವೇ ಅನ್ನಮಯ, ಅನ್ನರಸಮಯ. ಯಾಕೆ ಅಂತ ಹೇಳಿದ್ದಾರೆ. ಹಾಗಾದರೆ ಆ ಉಪನಿಷತ್ತು ನೋಡಿದಾಗ ಸವಾಯೇಷ ಅಂತ ಹೇಳಿ ದೇಹವನ್ನೇ ಪರಾಮರ್ಶೆ ಮಾಡಿದ್ದಾರೆ. ಅದರಿಂದ ದೇಹವೇ ಅನ್ನಮಯ ಅಥವಾ ಅನ್ನರಸಮಯ ಆಗಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ ಆಚಾರ್ಯರು, ಸವಾಯೇಷ ಇತಿ ಅನ್ಯ ಪ್ರಾರಂಭಾತ್, ಅನ್ಯ ಪರಾಮರ್ಶಾತ್. ಪ್ರಾರಂಭ ಅಂದರೆ ಪರಾಮರ್ಶೆ, ಹಿಂದೆ ಹೇಳಿದ್ದನ್ನು ಪುನಃ ಹೇಳೋದಕ್ಕೆ ಪರಾಮರ್ಶ ಅಂತ ಕರೀತಾರೆ. ಸವಾಯೇಷ ಅಂಥೇಳಿ ಇಮಿಡಿಯೇಟ್ ಹಿಂದೆ ಬಂದಿರತಕ್ಕಂಥ ದೇಹವನ್ನು ಪರಾಮರ್ಶೆ ಮಾಡೋದಲ್ಲ. ಆತ್ಮನ ಆಕಾಶ ಸಂಭೂತ ಅಂತ ಅಲ್ಲಿ ಆತ್ಮ ಪ್ರಸ್ತಾಪನ ಆಗಿದ್ನಲ್ಲ. ಆತ್ಮನಿಂದ ಅಂದರೆ ಪರಮಾತ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ, ಪೃಥ್ವಿಯಿಂದ ಔಷಧಿ, ಔಷಧಿಗಳಿಂದ ಅನ್ನ, ಅನ್ನದಿಂದ ದೇಹ. ಈ ಪರಂಪರೆಗೆ ಮೂಲ ಕಾರಣನಾದಂಥ ಪುರುಷ ಅಂದರೆ ಆ ಆತ್ಮ, ಅವನೇ ಅನ್ನರಸಮಯ. ಹೀಗೆ ಬಂದಿರೋದು. ಪ್ರಸಾದ ಪ್ರಸಾದ ಫೋನ್ ನೋಡಿ, ಯಾರಿಗೂ ಲಿಂಕ್ ಇಲ್ಲ ಅಂತ ಕಾಣುತ್ತೆ. ಅದರಿಂದ ಅನ್ಯ ಪರಾಮರ್ಶ, ಮೊದಲು ಪ್ರಸ್ತುತನಾದಂಥ ಆತ್ಮನನ್ನ ಸವಾಯೇಷ ಪುರುಷ ಅನ್ನರಸಮಯ ಅಂತ ಹೇಳಿದ್ದಾರೆ ಹೊರತು ಕೊನೆಗೆ ಬಂದಂಥ ಅನ್ನವಿಕಾರವಾದ ದೇಹವನ್ನ ಅನ್ನರಸಮಯ ಅನ್ನೋಲ್ಲಿ ಹೇಳಿದ್ದಲ್ಲ. ಮತ್ತು ಏನ್ ನಮ್ ಬ್ರಹ್ಮೋಪಾಸತೆ ಅಂತ ಬ್ರಹ್ಮಶಬ್ದನೂ ಇದೆ. ಅನ್ನರಸಮಯನಲ್ಲಿ ಮುಂದೆ ಏ ಅನ್ನಂ ಬ್ರಹ್ಮೋಪಾಸತೆ ಅಂತ ಇರೋದ್ರಿಂದ, ಬ್ರಹ್ಮಶಬ್ದ ಇರೋದ್ರಿಂದ ದೇಹ ಅಂತ ಅರ್ಥ ಮಾಡಬಾರ್ದು. ಬ್ರಹ್ಮಶಬ್ದ ಇರೋದ್ರಿಂದ ವಿಕಾರತ್ವ ಅಂದರೆ ಅನ್ನವಿಕಾರ ದೇಹ ಅಂತ ಅರ್ಥ ಮಾಡಬಾರ್ದು.
ಬಹುರೂಪತ್ವಾಚ್ಚ ಅವಿರೋಧಶ್ಚ. ಹಂಗರ್ನೆ ಬ್ರಹ್ಮಶಬ್ದಾತ್ ನ ವಿಕಾರಿತ್ವ. ಇನ್ನೊಂದು ಪ್ರಶ್ನೆ ಬರ್ತದೆ, ಪರಮಾತ್ಮ ಒಬ್ಬನೇ, ಛಾಂದೋಗ್ಯದಲ್ಲಿ ಏಕಮೇವ ದ್ವಿತೀಯಂ ಅಂತ ಅವನು ಒಬ್ಬನೇ ಅಂತ ಹೇಳಿದ್ದಾರೆ. ಇಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಐದು ರೂಪ ಹೇಗೆ ಬರ್ತದೆ? ಒಬ್ಬನು 5 ಆಗೋದು ಹೇಗೆ ಅಂತ ಕೇಳಿದರೆ ಆ ವಿರೋಧ ಬಂತಲ್ಲ. ಏಕಮೇವ ಅನ್ನೋ ಶ್ರುತಿಗೆ ವಿರೋಧ ಬಂತು. 5 ವಿಷ್ಣು ಅಂತ ಹೇಳಿಬಿಟ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಬಹುರೂಪತ್ವಾತ್. 5 ಬೇರೆ ಬೇರೆ ಅಲ್ಲ, ಒಬ್ಬನೇ ವಿಷ್ಣು, ಒಬ್ಬನೇ ಏಕಮೇವ ದ್ವಿತೀಯನೇ, ಆದರೆ ರೂಪಗಳು ಅನೇಕ ಇರ್ತದೆ. ಆದ್ದರಿಂದ ವಿರೋಧ, ಏಕಮೇವ ಅನ್ನೋ ಶ್ರುತಿಯ ವಿರೋಧವೂ ಇಲ್ಲ. 5 ರೂಪ ಇದೆ, ಒಂದೊಂದಕ್ಕೆ ಒಂದೊಂದು ಹೆಸರಷ್ಟೆ. ನಚ ಪೃಥಕ್ ಕಲ್ಪನಾಯುಕ್ತ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, 5 ಇದೆಯಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಆನಂದಮಯ ಒಬ್ಬ ಬ್ರಹ್ಮ, ಅದು ಒಪ್ತೇವೆ. ಉಳಿದ ಕಡೆ ಅನ್ನಮಯ ಅದೆಲ್ಲ ದೇಹದಲ್ಲಿರುವ ಕೋಶಗಳು, ದೇಹದ ಒಂದೊಂದು ಭಾಗ, ಅದು ಜಡ. ಆನಂದಮಯ ಮಾತ್ರ ವಿಷ್ಣು. ಹೀಗೆ ಅದರಲ್ಲಿ 2 ಮಾಡ್ತಾರೆ. ನಚ ಪೃಥಕ್ ಕಲ್ಪನಾ ಯುಕ್ತ, ಇದು ಸರಿಯಲ್ಲ. ಯಾಕೆ? ಆನಂದಮಯ ವಿಷ್ಣು ಅಂತ ಒಪ್ಪಿದರೆ ಅಲ್ಲಿ ಪ್ರಚುರಾನಂದ ಅಂತ ಅರ್ಥ ಹೇಳಬೇಕಾಯ್ತು, ವಿಕಾರ ಅನ್ನೋ ಅರ್ಥ ಹೇಳಬಾರ್ದು. ಅನ್ನಮಯ ಅನ್ನುವಾಗ ವಿಕಾರ ಅನ್ನೋ ಅರ್ಥ ಇಟ್ಕೊಂಡು ಅದನ್ನು ದೇಹ ಅಂತ 2 ಥರ ಮಾಡಿದ್ರು. ಹೀಗೆ ಪ್ರಾಯಪಾಠ ಅಂತಾರೆ ಇದಕ್ಕೆ. ಪ್ರಾಯಪಾಠ ಅಂದರೆ ಒಂದೇ ರೀತಿ ಬಂದಾಗ ಒಂದು ಕಡೆ ಒಂದರ್ಥ, ಇನ್ನೊಂದು ಕಡೆ ಇನ್ನೊಂದು ಅರ್ಥ ಮಾಡೋದು ಸರಿಯಲ್ಲ. ಇನ್ನೊಂದು ಪ್ರಶ್ನೆ, ಈಗ ವಿಷ್ಣುವಾದರೂ ಕೂಡ ಆನಂದಮಯ ಆಗೋದು ಹೇಗೆ? ಅವನನ್ನು ಪ್ರಚುರಾನಂದ ಅಂದ್ರೆ ಅರ್ಥ ಏನಾಗುತ್ತೆ? ಪ್ರಚುರಾನಂದ ಅಂತಂದ್ರೆ ಅವನು ಬೇರೆ, ಆನಂದ ಬೇರೆ ಅಂತ ಅರ್ಥ ಆಯ್ತು. ಈಗ ಘೃತಪ್ರಚುರ ಓದನ ಅಂತಾರೆ. ಘೃತಪ್ರಚುರ ಓದನ ಅಂದ್ರೆ ಅರ್ಥ ಏನು? ಓದನ ಅಂದರೆ ಅಡಿಗೆ, ಘೃತಪ್ರಚುರವಾದ ಅಡಿಗೆ ಅಂದರೆ ಅಡಿಗೆ ಬೇರೆ, ಅನ್ನ ಬೇರೆ, ತುಪ್ಪ ಬೇರೆ. ತುಪ್ಪ ಜಾಸ್ತಿ ಹಾಕಿದಾಗ ಘೃತಪ್ರಚುರ ಓದನ ಅಂತ ಹೇಳ್ತಾರೆ. ಪಾನಕ ಮಾಡಿದಾಗ ಸಕ್ಕರೆ ಜಾಸ್ತಿ ಆದರೆ ಶರ್ಕರ ಪ್ರಚುರ ಅಂತ ಹೇಳ್ತಾರೆ. ಪಾನಕರ ಸಹ ಶರ್ಕರ ಪ್ರಚುರ ಅಂತಾರೆ. ಬೇರೆ ಬೇರೆ ಇದ್ರೆ, ಈಗ ಪ್ರಚುರಾನಂದ ಅಂತ ಹೇಳಬೇಕಾದ್ರೆ ಆನಂದ ಬೇರೆ, ವಿಷ್ಣು ಬೇರೆ, ಅವನಲ್ಲಿ ಆನಂದವೇ ಜಾಸ್ತಿ ಇದೆ ಅಂತ ಹಂಗೆ ಹೇಳಬೇಕು. ಆದರೆ ಆನಂದಕ್ಕೂ ವಿಷ್ಣುವಿಗೂ ಐಕ್ಯ ಹೇಳಿದ್ದಾರೆ. ಅವನ ಆನಂದ ರೂಪಿ, ಆನಂದ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಹೀಗಿರುವಾಗ ಭೇದ ಇದ್ದ ಸ್ಥಳದಲ್ಲಿ ಪ್ರಚುರ ಅನ್ನೋ ಶಬ್ದ ಪ್ರಯೋಗ ನೋಡಿದ್ದೇವೆ ನಾವು, ಘೃತ ಪ್ರಚುರ ಅಂತ. ಪರಮಾತ್ಮನಲ್ಲಿ ಆನಂದನೇ, ಆದ್ದರಿಂದ ಆನಂದ ಪ್ರಚುರ ಅಂತ ಹೇಗೆ ಹೇಳ್ತೀರಿ ಅಂತಂದರೆ, ಅದಕ್ಕೆ ಸ್ವರೂಪೇಚ ಯುಜ್ಯತೆ ಪ್ರಚುರ ಪ್ರಕಾಶೋ ರವಿರಿತಿವತ್. ಭೇದ ಇದ್ದಲ್ಲಿ ಮಾತ್ರ ಪ್ರಚುರ ಅಂತ ಹೇಳಬೇಕಾಗಿಲ್ಲ. ಈಗ ಪ್ರಚುರ ಪ್ರಕಾಶ ರವಿಹಿ ಅಂತ ಪ್ರಯೋಗ ಮಾಡ್ತಾರೆ. ರವಿ ಅಂದರೆ ಸೂರ್ಯ, ಪ್ರಚುರ ಪ್ರಕಾಶ ಅಂತ. ಪ್ರಕಾಶ ಬೇರೆ, ಸೂರ್ಯ ಬೇರೆ ಅಂತ ಅರ್ಥನ? ಸೂರ್ಯ ಅಂದರೆ ಅವನು ಪ್ರಕಾಶನೇ, ಪ್ರಕಾಶ ಸ್ವರೂಪನೇ. ಅದು ಆ ಪ್ರಕಾಶನೇ, ಅದು ಹೆಚ್ಚು ಪ್ರಕಾಶ ಆದ್ದರಿಂದ ಪ್ರಚುರ ಪ್ರಕಾಶ ಅಂತ ಹೇಳ್ತೇವೆ ಅಷ್ಟೆ. ಸೂರ್ಯ ಬೇರೆ, ಅವನಲ್ಲಿ ಪ್ರಕಾಶ ಬೇರೆ, ಆ ರೀತಿ ಏನಾಗಬೇಕಾಗಿಲ್ಲ. ಅದರಿಂದ ಪ್ರಕಾಶ ರೂಪನೇ ಆದಂಥ ಸೂರ್ಯನಲ್ಲಿ ಪ್ರಚುರ ಪ್ರಕಾಶ ಅಂತ ಹೇಳೋ ಹಾಗೆ ಆನಂದ ರೂಪನೇ ಆದ ಪರಮಾತ್ಮನಲ್ಲಿ ಪ್ರಚುರ ಆನಂದ ಅನ್ನೋ ಶಬ್ದ ಹೇಳಬಹುದು. ಭೇದ ಇದ್ದಲ್ಲಿಯೂ ಹೇಳಬಹುದು, ಐಕ್ಯ ಇದ್ದಲ್ಲಿಯೂ ಹೇಳಬಹುದು. ಘೃತ ಪ್ರಚುರ ಓದನ ಅಂತಂದರೆ ಘೃತವೇ ಊಟ ಅಂತ ಅರ್ಥ ಅಲ್ಲ. ಊಟದಲ್ಲಿ ತುಪ್ಪ ಪ್ರಧಾನವಾಗಿತ್ತು, ಊಟ ಬೇರೆ ತುಪ್ಪ ಬೇರೆ, ಅಲ್ಲಿಯೂ ಪ್ರಯೋಗ ಉಂಟು, ಸ್ವರೂಪದಲ್ಲಿಯೂ ಪ್ರಯೋಗ ಉಂಟು, ಎರಡೂ ಕಡೆ ಉಂಟು. ಪ್ರಚುರ ಪ್ರಕಾಶ ಆ ದೃಷ್ಟಾಂತ ಇಟ್ಕೋಬೇಕು. ಘೃತ ಪ್ರಚುರ ಅಂತನ್ನುವಂತೆ ಅಂತ ಆ ರೀತಿ ಇಟ್ಕೋಬಾರ್ದು. ಓಂ ತದ್ದೇತು ವ್ಯಪದೇಶಾಚ ಓಂ. ಇದು ಆನಂದಮಯ ವಿಷ್ಣು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಸೂತ್ರ. ಆನಂದಮಯ ಪ್ರಕರಣದಲ್ಲಿ ಈ ಮಾತು ಬರ್ತದೆ.
ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನಶ್ಯಾತ್ ಅಂತ ಉಪನಿಷತ್ನಲ್ಲಿದೆ. ಯತ್ ಒಂದು ವೇಳೆ, ಏಷಃ ಆಕಾಶಃ ಅಂದರೆ ಈ ವಿಷ್ಣುವು ಅಂತ ಅರ್ಥ. ಇಲ್ಲಿ ಆಕಾಶ ಅಂದರೆ ವಿಷ್ಣು. ಈ ವಿಷ್ಣುವು ಆನಂದೋ ನಶ್ಯಾತ್, ಆನಂದಮಯ ಆಗದೆ ಹೋದರೆ, ಕೋಹ್ಯೇವ ಅನ್ಯಾತ್ ಕಃ ಪ್ರಾಣ್ಯಾತ್, ಆನಂದಮಯ ಆಗದೇ ಇದ್ರೆ ಯಾರು ತಾನೇ ಈ ಜಗತ್ತನ್ನು ನಡೆಸ್ಕೊಂಡು ಹೋದಾರು. ಅನ್ಯಾತ್, ಅನ್ಯಾತ್ ಅಂದರೆ ಜಗತ್ತನ್ನು ಪ್ರವೃತ್ತಿ ಮಾಡಿಕೊಂಡು ಹೋದಾರು. ಕಃ ಪ್ರಾಣ್ಯಾತ್, ಧರ್ಮಾದಿಗಳಲ್ಲಿ ಪ್ರವೃತ್ತಿ ಹೇಗೆ ಮಾಡಿಸ್ತಾರೆ. ಏನಾದರೂ ಒಂದು ಕೆಲಸ ಮಾಡಿಸ್ಬೇಕಾದ್ರೆ ಅವನು ಸ್ವಯಂ ಆನಂದಮಯ ಆಗಿರಬೇಕು. ತಾನೇ ದುಃಖದಲ್ಲಿ ಮುಳುಗಿಸಿದರೆ ಇನ್ನೊಬ್ಬರ ಕೈಯಿಂದ ಏನು ಕೆಲಸ ಮಾಡಿಸ್ಲಿಕ್ಕೂ ಮೂಡಿರೋದಿಲ್ಲ. ಅದರಿಂದ ಯದೇಶ ಆಕಾಶ, ಈ ವಿಷ್ಣುವು ಆನಂದಮಯ ಆಗದೆ ಹೋಗಿದ್ರೆ ಈ ಜಗತ್ತಿಗೆ ಹೇಗೆ ಪ್ರೇರಕ, ಪ್ರಾಣ್ಯಾತ್ ಅಂದರೆ ಧರ್ಮಾದಿಗಳಿಗೆ ಹೇಗೆ ಪ್ರೇರಕ ಆಗ್ತಿದ್ದ ಅಂತ ಹೇಳಿದ್ರಿಂದ ತದ್ದೇತು ವ್ಯಪದೇಶಾಚ್ಚ, ಆನಂದಮಯ ಪ್ರಕರಣದಲ್ಲಿ ವಿಷ್ಣುವಿಗೆ ಆನಂದಪೂರ್ಣತ್ವಕ್ಕೆ ಅಥವಾ ಪ್ರಚುರಾನಂದತ್ವಕ್ಕೆ ಹೇತುವನ್ನು ಹೇಳಿದ್ದಾರೆ. ವಿಷ್ಣು ಆನಂದಪೂರ್ಣ, ಯಾಕೆ ಜಗತ್ತನ್ನು ನಡೆಸ್ತಾ ಇದ್ದಾನೆ. ಒಬ್ಬ ಮನುಷ್ಯ ಸುಖಪೂರ್ಣನಾಗಿದ್ದರೆ ಅವನ ಯೋಗ್ಯತಾನುಸಾರ ಸುಖಪೂರ್ಣನಾಗಿದ್ದರೆ ಯಾವುದಾದ್ರೂ ಕೆಲಸದಲ್ಲಿ ತೊಡಗುತ್ತಾನೆ ಅಥವಾ ತೊಡಗಿಸ್ತಾನೆ. ಅವನಿಗೆ ಅವನ ದುಃಖದಲ್ಲಿ ಮುಳುಗಿದ್ದರೆ ಸುಮ್ಮನೆ ಕೂತಿರ್ತಾನೆ, ಏನು ಪ್ರವೃತ್ತಿ ಮಾಡೋದು. ಪರಮಾತ್ಮ ಇಡೀ ಜಗತ್ತನ್ನು ನಡೆಸ್ತಾ ಇದ್ದಾನಲ್ವ, ಅವನಿಗೆ ಟೆನ್ಷನ್ ಆಗಿ ದುಃಖದಲ್ಲಿ ಮುಳುಗಿದ್ರೆ ಇವೆಲ್ಲ ಮಾಡಿಸ್ಲಿಕ್ಕೆ ಆಗ್ತಿತ್ತ? ಲವಲವಿಕೆಯಿಂದ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಆನಂದಪೂರ್ಣನಾಗಿದ್ದಾನೆ ಅಂತಲೇ ಅರ್ಥ ಅಂತ ಹೇಳಿ ಆನಂದಮಯತ್ವಕ್ಕೆ ಹೇತುವನ್ನು ಹೇಳಿದ್ದಾರೆ. ಹೇತು ಅಂದರೆ ಕಾರಣ. ಓಂ ತದ್ದೇತು ವ್ಯಪದೇಶಾಚ್ಚ, ಓಂ ಅಂದರೆ ಇಷ್ಟರ್ಥ. ಓಂ ಮಾಂತ್ರವರ್ಣಿಕಮೇವ ಚ ಗೀಯತೆ. ಓಂ ಇನ್ನೊಂದು ಹೇತು, ಇನ್ನೊಂದು ಸೂತ್ರದಿಂದ ಪುನಃ ವಿಷ್ಣುವೆಂತಲೇ ಸಮರ್ಥನೆ ಮಾಡ್ತಾ ಇದ್ದಾರೆ. ಮಂತ್ರವರ್ಣ ಅಂದರೆ ಉಪನಿಷತ್ತು. ಬ್ರಹ್ಮವಿದ ಆಪ್ನೋತಿ ಪರಂ ಅಂತ ಪ್ರಾರಂಭ ಆಯಿತು. ಸಂಕ್ಷಿಪ್ತವಾಗಿ ಹೇಳಿಬಿಟ್ರಷ್ಟೇ. ಇಲ್ಲಿ ಬ್ರಹ್ಮನನ್ನು ತಿಳಿದವನು ಆಪ್ನೋತಿ ಪರಂ, ಬ್ರಹ್ಮವಿತ್ ಬ್ರಹ್ಮನನ್ನು ತಿಳಿದವನು ಪರಂ ಆಪ್ನೋತಿ ಪರಬ್ರಹ್ಮನನ್ನು ಹೊಂದುತ್ತಾನೆ ಅಂತ ಸಂಕ್ಷೇಪವಾಗಿ ಹೇಳಿ, ಮುಂದೆ ಬ್ರಹ್ಮ ಅಂದರೆ ಯಾರು, ಅವನನ್ನು ಏನು ಅಂತ ತಿಳಿಬೇಕು ಅಂತ ಜಿಜ್ಞಾಸೆ ಬಂದಾಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅವನು ಸತ್ಯ ಜ್ಞಾನ ಸ್ವರೂಪಿ ಅನಂತನಾಗಿದ್ದಾನೆ ಅಂತ 3 ಶಬ್ದದಿಂದ ಅವನ ಸ್ವರೂಪ ಪರಿಚಯ ಮಾಡಿಕೊಟ್ಟು. ಇದಕ್ಕೆ ಮಂತ್ರವರ್ಣ ಅಂತ ಕರೀತಾರೆ. ಆ ಸತ್ಯ ಅಂದ್ರೇನು, ಜ್ಞಾನ ಅಂದ್ರೇನು, ಅನಂತ ಅಂದ್ರೇನು ಅಂತ ಮತ್ತೆ ಜಿಜ್ಞಾಸೆ ಬಂತು. ಸತ್ಯ ಅಂತಂದ್ರೆ ಸತ್ಯ ಶಬ್ದಕ್ಕರ್ಥ ಜೀವನಪ್ರದ, ಹುಟ್ಟಿಸುವವನು ಅಂತ ಅರ್ಥ ಸತ್ಯ ಶಬ್ದಕ್ಕೆ. ನಾಶ ಮಾಡುವವನು ಅನ್ನೋ ಅರ್ಥನೂ ಇದೆ, ಅದೇ ಸ್ವಾರಸ್ಯ. ಒಂದೇ ಶಬ್ದಕ್ಕೆ ವಿರುದ್ಧವಾದ 2 ಅರ್ಥ ಇದೆ. ಸತ್ಯ ಅಂದರೆ ಜಗತ್ತನ್ನು ಹುಟ್ಟಿಸಿದವನು, ಸತ್ಯ ಅಂದರೆ ಜಗತ್ತನ್ನು ನಾಶ ಮಾಡ್ತಕ್ಕಂಥವನು ಅಂತ ಅರ್ಥ. ಸತ್ಯಂ ಜ್ಞಾನಂ ಅಂತಂದರೆ ಅವನಿಗೆ ಎಲ್ಲ ಜಗತ್ತಿನ ಸಾಮಾನ್ಯ ಜ್ಞಾನನೂ ಇದೆ. ಇನ್ನೊಂದರ್ಥ ಜ್ಞಾನಂ ಅಂದರೆ ವಿಶೇಷ ಜ್ಞಾನವೂ ಇದೆ, ಸ್ಥೂಲವಾದ ಜ್ಞಾನವೂ ಇದೆ, ವಿಶೇಷ ಜ್ಞಾನವೂ ಇದೆ. ಅನಂತಂ ಅಂದರೆ ಅವನು ದೇಶದಲ್ಲಿ ವ್ಯಾಪ್ತನಾಗಿದ್ದಾನೆ, ಸಕಲ ದೇಶದಲ್ಲಿದ್ದಾನೆ, ಸಕಲ ಕಾಲದಲ್ಲಿದ್ದಾನೆ, ಸಕಲ ಗುಣಗಳಿಂದ ಪೂರ್ಣನಾಗಿದ್ದಾನೆ. ಇಷ್ಟರ್ಥ ಸತ್ಯಂ ಜ್ಞಾನಂ ಅನಂತಂ ಅನ್ನೋದಕ್ಕೆ. ಬ್ರಹ್ಮನನ್ನು ತಿಳಿದವನು ಆ ಪರಬ್ರಹ್ಮನ್ನ ಪಡಿತಾನೆ. ಬ್ರಹ್ಮ ಅಂದರೆ ಯಾರು? ಸತ್ಯ ಜ್ಞಾನ ಅನಂತ. ಸತ್ಯ ಅಂದ್ರೇನು? ಜಗತ್ ಸೃಷ್ಟಿ ಮಾಡಿದವನು. ಅದನ್ನೇ ವಿವರಣೆ ಮಾಡಿದರು ಮುಂದೆ. ಆತ್ಮನ ಆಕಾಶ ಸಂಭೂತ, ಹೇಗೆ ಸೃಷ್ಟಿ ಮಾಡಿದ? ಪರಮಾತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು, ಅಗ್ನಿ, ನೀರು, ಪೃಥ್ವಿ, ಆಮೇಲೆ ಸಸ್ಯಗಳು, ಔಷಧಿ ಅಂದರೆ ಸಸ್ಯ, ಗಿಡ ಮರಗಳು, ಅದರಿಂದ ಅನ್ನ, ಅನ್ನದಿಂದ ದೇಹ ಸೃಷ್ಟಿ ಆಯಿತು. ಆದ್ದರಿಂದ ಅವನು ಅನ್ನಮಯ
ಅಂತ ಹೀಗೆ ಅನ್ನಮಯ ಅನ್ನೋ ಶಬ್ದ ಅಥವಾ ಅನ್ನಮಯ ಪ್ರಕರಣ ಸತ್ಯ ಶಬ್ದದ ವಿವರಣೆ. ಸೃಷ್ಟಿ ಮಾಡಿದವನು ಅಂತ ಅರ್ಥ. ಸತ್ಯ ಅಂದರೆ ಸೃಷ್ಟಿಕರ್ತ ಹೇಗೆ ಅನ್ನೋದಕ್ಕೆ ಆ ಪ್ರಕರಣ ಬಂತು, ಅನ್ನಮಯ ಪ್ರಕರಣ ಬಂತು. ಆಮೇಲೆ ಇನ್ನೊಂದು ಅರ್ಥ ಸತ್ಯ ಶಬ್ದಕ್ಕೇನು, ನಾಶ ಮಾಡುವವನು ಅಂತ ಅರ್ಥ. ಸತ್ಯ ಶಬ್ದಕ್ಕೆ ನಾಶ ಮಾಡುವವನು. ಅದು ಕೂಡ ಅನ್ನಮಯ ಪ್ರಕರಣದಲ್ಲೇ ಬಂತು. ಅದೇ ಹಾಗೆ ಅನ್ನಮಯ ಅಂದರೆ ನಾಶ ಮಾಡುವವನನ್ನ ಅರ್ಥ ಹೇಗೆ ಅಂತಂದರೆ, ಅನ್ನ ಶಬ್ದಕ್ಕೆ ಎರಡು ಅರ್ಥ. ಒಂದು ಜಗತ್ತಿಗೆ ಆಲಂಬನ ಆಗಿದ್ದಾನೆ, ಇನ್ನೊಂದು ಜಗತ್ತಿಗೆ ನಾಶ ಆಗಿದ್ದಾನೆ ಅಂತಲೂ ಎರಡೂ ಅರ್ಥ ಇದೆ ಅನ್ನ ಶಬ್ದಕ್ಕೆ. ಅದ್ಯತೆ ಅತ್ತಿಚ ಭೂತಾನಿ, ತಾನು ಜಗತ್ತನ್ನು ರಕ್ಷಣೆ ಮಾಡ್ತಾನೆ, ಕೊನೆಗೆ ಜಗತ್ತನ್ನು ತಿಂತಾನೆ. ಆದ್ದರಿಂದ ಅವನು ಅನ್ನ. ಅನ್ನದಂತೆ ರಕ್ಷಣೆ ಮಾಡೋದ್ರಿಂದಲೂ ಅನ್ನ, ಕೊನೆಗೆ ನಾವು ಅನ್ನ ತಿಂತೀವಲ್ಲ, ಹಾಗೆ ನಮ್ಮನ್ನೆಲ್ಲ ಅವನು ತಿಂದು ಹಾಕೋದ್ರಿಂದ ಪ್ರಳಯ ಕಾಲದಲ್ಲಿ, ಆದ್ದರಿಂದ ಅನ್ನ. ಈ ರೀತಿಯಾಗಿ ಅನ್ನಮಯ ಪ್ರಕರಣ ಎರಡನ್ನು ವಿವರಿಸ್ತದೆ. ಒಂದು ಸೃಷ್ಟಿಕರ್ತೃತ್ವ, ಇನ್ನೊಂದು ನಾಶಕರ್ತೃತ್ವವನ್ನು. ಆಮೇಲೆ ಜ್ಞಾನ ಶಬ್ದ ಬಂತು. ಇದು ಪ್ರಾಣಮಯ ಶಬ್ದ ಬಂತು. ಪ್ರಾಣಮಯ ಅಂತಂದ್ರೇನು? ಪ್ರಾಣಮಯ ಅಂದರೆ ಈಗ ಸೃಷ್ಟಿ ಮಾಡಿದವನು ಅಂತ ಬಂತು. ಪ್ರಾಣಮಯ ಅಂದರೆ ಜಗತ್ತನ್ನು ಚೇಷ್ಟನೆ ಮಾಡುವವನು, ಜಗತ್ತನ್ನು ಕೆಲಸ ಮಾಡಿಸ್ತಕ್ಕಂಥವನು. ಅದು ಪ್ರಾಣ ಶಬ್ದದಿಂದ ಬರ್ತದೆ. ಸೃಷ್ಟಿ ಮಾಡಿದ ಮೇಲೆ ಸಂಹಾರ ಆಗೋ ತನಕ ಅವನಿರಬೇಕಲ್ಲ ಜೀವ, ಅವನನ್ನು ಬದುಕಿಸುವವನೇ ಅವನು. ಸೃಷ್ಟಿ ಆದಮೇಲೆ ಸಂಹಾರದ ತನಕ ಮಧ್ಯದಲ್ಲಿ ಅನ್ನವಸ್ತ್ರಾದಿಗಳನ್ನು ಕೊಟ್ಟು ಬದುಕಿಸುವವನು ಅವನೇ. ಅದು ಪ್ರಾಣಮಯ ಶಬ್ದದಿಂದ ಬಂತು. ಸತ್ಯಂ ಅನ್ನೋದಕ್ಕೆ ಅದು ಅರ್ಥನೇ. ಸತ್ಯ ಅನ್ನೋದಕ್ಕೆ ಸೃಷ್ಟಿಕರ್ತ ಅಂತ ಅರ್ಥ, ನಾಶಕರ್ತ ಅಂತ ಅರ್ಥ. ಮತ್ತು ಸತ್ಯ ಅಂದರೆ ಅಸ್ತಿತ್ವವನ್ನು, ಸತ್ ಅಂದರೆ ಅಸ್ತಿತ್ವ, ಎಕ್ಸಿಸ್ಟೆನ್ಸ್, ಅದನ್ನು ಮಾಡುವವನು ಅವನೇ, ಅದನ್ನು ಕೊಡುವವನು ಅವನೇ. ಆದ್ದರಿಂದ ಸತ್ಯ ಶಬ್ದದಿಂದ ಬದುಕಿಸುವವನು, ಪಾಲನಕರ್ತ ಅನ್ನೋ ಅರ್ಥನೂ ಬರ್ತದೆ. ಸಂಸ್ಕೃತದಲ್ಲಿ ಹೇಳಬೇಕಾದರೆ ಸತ್ತಾಂ ಯಾಪಯತಿ ಇತಿ ಸತ್ಯಂ. ಸತ್ತಾಂ ಯಾಪಯತಿ ಅಂದರೆ ಸೃಷ್ಟಿಂ ಪ್ರಾಪಯತಿ, ಸೃಷ್ಟಿಯನ್ನು ಕೊಡುವವನು. ಸತ್ತಾಂ ಪ್ರಾಪಯತಿ ಅಂದರೆ ಅಸ್ತಿತ್ವವನ್ನು, ಸಾಯೋ ತನಕ ನಮಗೆ ಅನ್ನ ಕೊಟ್ಟು ಅಸ್ತಿತ್ವವನ್ನು ಕೊಡುವವನು ಅವನೇ. ಕೊನೆಗೆ ಸತ್ತಾಂ ಪ್ರಾಪಯತಿ ಅಂದರೆ ನಾಶ, ಸತ್ತ ಅಂದರೆ ನಾಶವನ್ನು ಕೊಡುವವನು ಅವನೇ. ಹೀಗೆ ಅನ್ನಮಯ ಪ್ರಾಣಮಯ ಎರಡರಿಂದ ಸತ್ಯ ಶಬ್ದದ ಮೂರು ಅರ್ಥ ವಿವರಣೆ ಆಯಿತು. ಇನ್ನು ಜ್ಞಾನ ಶಬ್ದದಿಂದ ವಿಜ್ಞಾನಮಯ ಪ್ರಕರಣ ಬಂತು. ಮನೋಮಯ ಪ್ರಕರಣ, ವಿಜ್ಞಾನಮಯ ಪ್ರಕರಣ. ಅನ್ನಮಯ ಪ್ರಕರಣ, ಪ್ರಾಣಮಯ ಪ್ರಕರಣ ಆದ ಕೂಡಲೇ ಮನೋಮಯ ಪ್ರಕರಣ ಬಂದಿದೆ. ಅದು ಜ್ಞಾನ ಅನ್ನೋ ಶಬ್ದದ ಅರ್ಥ. ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ, ಮನೋಮಯ, ವಿಜ್ಞಾನಮಯ ಅಂತ. ಆಮೇಲೆ ಅನಂತ ಶಬ್ದದಲ್ಲಿ ಮೂರರ್ಥ ಹೇಳಿದ್ದೀವಿ. ಸರ್ವ ದೇಶದಲ್ಲಿರುವವನು, ಸರ್ವಕಾಲದಲ್ಲಿರುವವನು, ಸರ್ವಗುಣಪೂರ್ಣ ಅಂತ. ಆ ಸರ್ವಗುಣಪೂರ್ಣ ಅನ್ನೋದನ್ನು ಆನಂದಾದಿ ಗುಣಪೂರ್ಣ ಅಂತ ಅರ್ಥ. ಸರ್ವಗುಣಪೂರ್ಣ ಅಂದರೆ ಆನಂದವೇ ಮೊದಲಾದ ಗುಣಪೂರ್ಣ. ಅದನ್ನು ಹೇಳಲಿಕ್ಕೆ ಆನಂದಮಯ ಪ್ರಕರಣ ಬಂತು. ಹೀಗೆ ಆ ಉಪನಿಷತ್ತಿನ ಮಂತ್ರವರ್ಣದ ಆರ್ಡರ್ ನೋಡಿದರೆ ಬ್ರಹ್ಮವಿದಾಪ್ನೋತಿ ಪರಂ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಮೂರು ಪದಗಳು. ಸತ್ಯಪದದ ವಿವರಣೆಗೆ ಅನ್ನಮಯ ಪ್ರಕರಣ ಮತ್ತು ಪ್ರಾಣಮಯ ಪ್ರಕರಣ, ಎರಡು ಅರ್ಥಕ್ಕೆ ವಿವರಣೆಗೆ. ಅದು ಒಂದು ಸತ್ಯ ಅಂತಂದರೆ ಅನ್ನಮಯ ಅಂದರೆ ಸೃಷ್ಟಿಕರ್ತ. ಇನ್ನೊಂದು ಅರ್ಥ ನಾಶಕರ್ತ. ಪ್ರಾಣಮಯ ಅಂತಂದರೆ ಜಗತ್ತನ್ನು ಬದುಕಿಸುವವನು ಅಂತ ಅರ್ಥ. ಹೀಗೆ ಸತ್ಯ ಶಬ್ದದ ಅರ್ಥ ವಿವರಣೆಗೆ. ಜ್ಞಾನಂ ಅಂದರೆ ಅದಕ್ಕೆ ವಿವರಣೆಗೆ ಎರಡು ಪ್ರಕರಣ, ಮನೋಮಯ, ವಿಜ್ಞಾನಮಯ. ಅನಂತಂ ಅನ್ನೋದನ್ನು ವಿವರಣೆ ಮಾಡಲಿಕ್ಕೆ ಆನಂದಾದಿ ಗುಣಪೂರ್ಣ ಅಂತ ಅರ್ಥ ಹೇಳಲಿಕ್ಕೆ ಆನಂದಮಯ ಅಂತ ಹೀಗೆ ಬಂತು. ಆದ್ದರಿಂದ ಇತಿ ಮಂತ್ರವರ್ಣ ಲಕ್ಷಿತಂ ಪರಮೇವ ಬ್ರಹ್ಮ ಶಬ್ದಾನುಸಂಧಾನಾತ್ ಗೀಯತೆ. ಆ ಮಂತ್ರವರ್ಣದಲ್ಲಿ ಲಕ್ಷಣ ಹೇಳಿದರು.
ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಲಕ್ಷಣ ಹೇಳಿದ್ದಾರೆ 3 ಪದದಿಂದ. ಅದೇ ಬ್ರಹ್ಮನನ್ನೇ ಮುಂದೆ ಅನ್ನಮಯಾದಿ ಶಬ್ದಗಳಿಂದ ವಿವರಿಸಲ್ಪಟ್ಟಿದ್ದಾನೆ. ಅವನನ್ನು ವಿವರಣೆ ಮಾಡಿದ್ದಾರೆ. ಆದ್ದರಿಂದ ಅನ್ನಮಯಾದಿಗಳೆಲ್ಲವೂ ಕೂಡ ಆ ಮಂತ್ರವರ್ಣದ ಪ್ರಸಂಗ ನೋಡಿದರೆ, ಸಂದರ್ಭ ನೋಡಿದರೆ ಪರಬ್ರಹ್ಮ ಅಂತಲೇ ಅರ್ಥ. ನಚ ಅವಯವತ್ವ ವಿರೋಧ. ಬ್ರಹ್ಮನನ್ನ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಆನಂದಮಯನ ಅವಯವ ಅಂತ ಹೇಳಿದ್ದಾರಲ್ಲ. ಆನಂದಮಯನ ಅವಯವ ಬ್ರಹ್ಮ. ಆನಂದಮಯ ಬ್ರಹ್ಮ ಆಗೋದು ಹೇಗೆ? ಅವಯವನೂ ಬ್ರಹ್ಮನೇ, ಆನಂದಮಯನೂ ಬ್ರಹ್ಮನೇ, ಎರಡೂ ಬ್ರಹ್ಮ. ಯಾಕೆಂದ್ರೆ ಸ ಶಿರಃ ಸ ದಕ್ಷಿಣ ಪಕ್ಷ ಸ ಉತ್ತರ ಪಕ್ಷ ಸ ಆತ್ಮ ಸ ಪುಚ್ಛಂ ಅಂತ ಒಂದು ಚತುರ್ವೇದ ಶಿಖಾ ಅಂತ ಒಂದು ಉಪನಿಷತ್, ಒಂದು ವೇದದ ಶಾಖೆ. ಅದರಲ್ಲಿ ಅವನೇ ಅವಯವಿ, ಅವನೇ ಅವಯವ ಅಂತ ಹೇಳಿದ್ದಾರೆ. ಈಗ ನಾರಾಯಣನೇ ತಲೆ, ಅವನೇ ದಕ್ಷಿಣ ಪಕ್ಷ ಬಲಪಾರ್ಶ್ವ, ಎರಡಪಾರ್ಶ್ವ, ಮಧ್ಯಭಾಗ ಅವನೇ ಕೆಳಗಿನ ಭಾಗ. ಹೀಗೆ 5 ಭಾಗ, ಒಂದು ದೇಹದಲ್ಲಿ 5 ಭಾಗ: ತಲೆ, ಬಲಭಾಗ, ಎಡಭಾಗ, ಮಧ್ಯಭಾಗ, ಪಾದಭಾಗ ಅಂತ. ಆ 5 ವಿಷ್ಣು ಸ್ವರೂಪಗಳೇ. 5 ವಿಷ್ಣು ಸ್ವರೂಪಗಳೇ. ಪಂಚನಾರಿ ತುರಗ ಅಂತ ಒಂದು ನ್ಯಾಯ ಇದೆ. 5 ಹೆಣ್ಣು ಮಕ್ಕಳ ಚಿತ್ರ ಬರೆದ್ರಂತೆ. 5 ಹೆಣ್ಣು ಮಕ್ಕಳ ಚಿತ್ರ ಬರೆಯುವಾಗ ಒಂದು ಹೆಣ್ಣು ಮಗಳನ್ನ ಮಲಗಿಸಿ ಬರೆದರು. ಇನ್ನು 2 ಕಾಲು, ಅಲ್ಲಿ 2 ಹೆಣ್ಣು ಮಕ್ಕಳ ಚಿತ್ರ. ಈ ಮುಂದೆ ಅಲ್ಲಿ 2 ಹೆಣ್ಣು ಮಕ್ಕಳ ಚಿತ್ರ. ಹೀಗೆ ಮಾಡಿದಾಗ 5 ಹೆಣ್ಣು ಮಕ್ಕಳ ಚಿತ್ರ ಒಟ್ಟಿಗೆ ಸೇರಿಸಿದರೆ ಅದೊಂದು ಇದು ಕುದುರೆ ಹಟ್ಟೆ ಅನ್ನಿಸ್ತದೆ. ಅಲ್ಲಿ ಕಾಲು ಒಂದು ಹೆಣ್ಣು ಮಗಳೇ, ಕೈಯು ಇದು ಪಾದ ಮಧ್ಯಭಾಗನೂ ಹೆಣ್ಣು ಮಗಳೇ. ಆ ರೀತಿ ಚಿತ್ರ ಬಿಡಿಸಿದ್ದಾರೆ. 5 ಹೆಣ್ಣು ಮಕ್ಕಳ ಚಿತ್ರ ಬೇರೆ ಬೇರೆ ಭಂಗಿಯಲ್ಲಿ ಬಿಡಿಸಿದಾಗ ಒಂದು ಆನೆ ಆಕಾರ ಬರಬೇಕು, ಅಥವಾ ನವನಾರಿ ತುರಗ ಅಂತಾರೆ. 9 ಹೆಣ್ಣು ಮಕ್ಕಳ ಚಿತ್ರ ಬಿಡಿಸಿದಾಗ ಒಂದು ಆನೆ ಆಕಾರ ಬರಬೇಕು. ಅಲ್ಲಿ ಕೈ, ಕಾಲು, ಮಧ್ಯಭಾಗ ಎಲ್ಲವೂ, ಸೊಂಡಿಲು ಎಲ್ಲವೂ ಕೂಡ ಒಂದು ಹೆಣ್ಣು ಮಗಳೇ. ಒಂದು ಹೆಣ್ಣು ಮಗಳ ಚಿತ್ರವನ್ನು ಸೊಂಡಿಲಿನ ಹಾಗೆ ಬಿಡಿಸೋದು. ಮುಂದಿನ 2 ಕಾಲಿನಂತೆ ಅಲ್ಲಿ 2 ಹೆಣ್ಮಕ್ಳ ಚಿತ್ರ, ಹಿಂದಿನ 2 ಕಾಲು ಅಲ್ಲಿ 2 ಹೆಣ್ಮಕ್ಳ ಚಿತ್ರ. ಅಡ್ಡ ಇರ್ತದಲ್ಲ ಆನೆ ಭಾಗ, ಮಧ್ಯಭಾಗ, ಅಲ್ಲಿ ಒಂದು ಆ ಹೆಣ್ಮಕ್ಳ ಚಿತ್ರ, ಮಲಗಿದ ಹೆಣ್ಮಗುವಿನ ಚಿತ್ರ ಬರೆದು ಬಿಟ್ರೆ ಅದು ಒಂದು ಪ್ರಾಣಿ ಆಕಾರ ಆಗಿಬಿಡ್ತದೆ. ಅಲ್ಲಿ ಅವಯವಗಳೆಲ್ಲವೂ ಕೂಡ ಪರಿಪೂರ್ಣವಾದ ಒಂದೊಂದು ಹೆಣ್ಣುಮಗಳು. ಹಾಗೆ ಪರಮಾತ್ಮ ತಲೆನೂ ಅವನೇ, ಬಲಭಾಗನೂ ಅವನೇ, ಎಡಕೈಯೂ ಅವನೇ, ಮಧ್ಯಭಾಗನೂ ಅವನೇ. ಅದರಿಂದ ಅವಯವನೂ ಬ್ರಹ್ಮ, ಅವಯವಿಯೂ ಬ್ರಹ್ಮ. ಏನು ತಪ್ಪಿಲ್ಲ. ಅದನ್ನೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಶಿರೋ ನಾರಾಯಣ ಪಕ್ಷ ದಕ್ಷಿಣ ಸವ್ಯಯೇವ ಚ ಪ್ರದ್ಯುಮ್ನಶ್ಚ ಅನಿರುದ್ಧಶ್ಚ ಸಂದೋಹೋ ವಾಸುದೇವಕಃ. ಆ ರೀತಿ ಒಂದು ಚಿತ್ರ ಬರೀರಿ ಗೊತ್ತಾಗ್ತದೆ. ತಲೆ ಭಾಗ ನಾರಾಯಣ, ಬಲಭಾಗ ಮತ್ತು ಎಡಭಾಗ ಪ್ರದ್ಯುಮ್ನ ಅನಿರುದ್ಧ, ಮಧ್ಯಭಾಗ ವಾಸುದೇವ. ಹೀಗೆ ಮಾಡಿದರೆ ಆಗ ಪರಮಾತ್ಮನೇ ಅವಯವಾದ, ಅವನೇ ಅವಯವಿಯೂ ಆದ. ಇನ್ನೊಂದು ಪ್ರಮಾಣನೂ ಇದೆ. ನಾರಾಯಣೋಥ ಸಂದೋಹ, ಇದು ಬೇರೆ ರೀತಿಯ ಅನುಸಂಧಾನ. ಮಧ್ಯಭಾಗ, ಸಂದೋಹ ಅಂದರೆ ಮಧ್ಯಭಾಗ, ಅದು ನಾರಾಯಣ. ವಾಸುದೇವ ತಲೆಭಾಗ, ಸಂಕರ್ಷಣ ಪಾದ. ಈ ರೀತಿ ಸ್ವಲ್ಪ ವ್ಯತ್ಯಾಸ ಆಗೋದು ಉಂಟು. ಒಂದು ಕಡೆ ಶಿರೋ ನಾರಾಯಣ, ಇಲ್ಲಿ ವಾಸುದೇವ ಶಿರ. ಅದು ಯಾವ ಥರ ಬೇಕಾರಾಗ್ಬೋದು. ಅದೊಂದು ರೂಪ, ಇದೊಂದು ರೂಪ. ಹೀಗೆ ನಾರಾಯಣ ಅವಯವನೂ ಆಗಿದ್ದಾನೆ, ಅದೇ ನಾರಾಯಣ ಅವಯವಿನೂ ಆಗಿದ್ದಾನೆ. ಯಾಕೆ? ಅವನ ಅವಯವ ಅವಯವಿ ಎಲ್ಲವೂ ಅವನದೇ ರೂಪಗಳು. ಏಕಏವತ್ತು ಪಂಚಧ ಅಂಗಾಂಗಿತ್ವೇನ ಭಗವಾನ್. ಅಂಗವೂ ಅವನೇ, ಆ ಅಂಗವುಳ್ಳ ಅಂಗಿ ಪೂರ್ಣ ರೂಪನೂ ಅವನೇ. ಈ ರೀತಿ ಕ್ರೀಡತೆ ಪುರುಷೋತ್ತಮ. ಐಶ್ವರ್ಯಾನ್ನ ವಿರೋಧಶ್ಚ ಚಿಂತ್ಯಸ್ತಸ್ಮಿನ್ ಜನಾರ್ದನೇ. ಅವಯವ ಅವಯವಿ ಒಂದೇ ಆದರೆ ವಿರೋಧ ಅಲ್ವೇ?
ಅವಯವಿಗೆ ಅವಯವತ್ವ ಹೇಗೆ ಅಂತಂದರೆ ಲೋಕದಲ್ಲಿ ಈ ರೀತಿ ಇಲ್ಲ. ಈಶ್ವರನಲ್ಲಿ ಅವನೇ ಅವಯವ, ಅವನೇ ಅವಯವಿ. ಅವಯವನೂ ಪೂರ್ಣ, ಅವಯವಿಯೂ ಪೂರ್ಣವೇ. ಅವನಲ್ಲಿ ಅಂಥ ಐಶ್ವರ್ಯ ಇದೆ, ಆ ಸಾಮರ್ಥ್ಯ ಇದೆ. ಅವನ ಸಾಮರ್ಥ್ಯದಿಂದ ಅವಯವ ಅವಯವಿ ಎಲ್ಲವೂ ಆಗಿದ್ದಾನೆ. ನಾವ್ಯಾರೂ ಹಾಗಾಗಿಲ್ಲ, ಲೋಕದಲ್ಲಿಲ್ಲ. ಅವನಲ್ಲಿ ವಿರೋಧ ಚಿಂತನೆ ಮಾಡಬಾರ್ದು. ತಸ್ಮಿನ್ ಜನಾರ್ದನೇ ಐಶ್ವರ್ಯ, ಅಂಥ ಸಾಮರ್ಥ್ಯ ಇರೋದರಿಂದ ಅವನಲ್ಲಿ ಯಾವುದು ವಿರುದ್ಧ ಆಗೋದಿಲ್ಲ. ಲೋಕದಲ್ಲಿ ವಿರುದ್ಧ ಒಟ್ಟಿಗೆ ಇರೋದಿಲ್ಲ. ಅವಯವ ಆದದ್ದು ಅವಯವಿ ಆಗೋದಿಲ್ಲ, ಅವಯವಿಯಾದದ್ದು ಅವಯವ ಆಗೋದಿಲ್ಲ. ಆದರೆ ಪರಮಾತ್ಮನಲ್ಲಿ ಆಗ್ತದೆ. ಇದು ತರ್ಕಕ್ಕೆ ವಿರುದ್ಧ. ಅಂದರೆ ಅತರ್ಕೇಹಿ ಕುತಸ್ತರ್ಕ. ತರ್ಕಕ್ಕೆ ನಿಲುಕುವವನಾದರೆ ತರ್ಕ ಪ್ರಯೋಗ ಮಾಡಬೇಕು. ತರ್ಕಕ್ಕೆ ಗೋಚರನೇ ಅಲ್ಲ, ಅವನಲ್ಲಿ ತರ್ಕ ಪ್ರವೃತ್ತಿನೇ ಆಗೋದಿಲ್ಲ. ಅತರ್ಕೇಹಿ ಕುತಸ್ತರ್ಕ. ಅಪ್ರಮೇಯೇ ಕುತಃ ಪ್ರಮಾ. ದೇಶ ಕಾಲ ಗುಣಗಳಿಂದ ಅಪರಿಚ್ಛಿನ್ನ ಅವನು. ಅಪ್ರಮೇಯ ಅಂದರೆ ಹಾಗರ್ಥ. ದೇಶ ಕಾಲ ಗುಣಗಳಿಂದ ಅಪರಿಚ್ಛಿನ್ನನಾದವನಲ್ಲಿ ಪ್ರಮಾ ಅಂದರೆ ಇಷ್ಟೇ ಸಾಮರ್ಥ್ಯ, ನಮಗಿದ್ದಷ್ಟೇ ಸಾಮರ್ಥ್ಯ ಅವನಿಗಿರ್ತದೆ ಅಂತ ಹೀಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ನಮಗಿಂತ ಬಹಳ ವಿಲಕ್ಷಣ. ನಾವು ದೇಶದಿಂದ ಪರಿಚ್ಛಿನ್ನರು, ಎಲ್ಲ ದೇಶದಲ್ಲಿರುವವರಲ್ಲ. ಎಲ್ಲ ದೇಶದಲ್ಲಿದ್ದರೆ ದೇಶದಿಂದ ಅಪರಿಚ್ಛಿನ್ನ, ಎಲ್ಲ ಕಾಲದಿದ್ದರೆ ಕಾಲ ಅಪರಿಚ್ಛಿನ್ನ, ಎಲ್ಲ ಗುಣಗಳಿದ್ದರೆ ಗುಣ ಅಪರಿಚ್ಛಿನ್ನ. ನಾವು ಹಾಗಲ್ಲ, ಅಲ್ಪರಾಗಿದ್ದೀವಿ, ಅಲ್ಪ ದೇಶದಲ್ಲಿರ್ತೀವಿ, ಅಲ್ಪ ಕಾಲದಲ್ಲಿರ್ತೀವಿ, ಅಲ್ಪ ಗುಣ ಉಳ್ಳವರು ನಾವು. ಅವನು ದೇಶ ಕಾಲದಿಂದ ವ್ಯಾಪ್ತನಾಗಿದ್ದಾನೆ, ಸರ್ವಗುಣ ಪೂರ್ಣನಾಗಿದ್ದಾನೆ. ಅವನಿಗೆ ನಮ್ಮಂತೆ ಪ್ರಮಾ ಅಂದರೆ ಇಷ್ಟೇ ಸಾಮರ್ಥ್ಯ, ನಮಗಿದ್ದಷ್ಟೇ ಅವನು, ಈ ರೀತಿ ಹೇಳೋದು ಸರಿಯಲ್ಲ. ಅವನ ವಿಲಕ್ಷಣ. ಅವನಿಗೆ ಶಕ್ತಿ ಜಾಸ್ತಿ ಇರ್ತದೆ. ಹನುಮಂತ ಸಮುದ್ರ ಹಾರಿದ, ಕೋತಿ ರೂಪನೇ ಸಮುದ್ರ ಹಾರಿದ. ಇವತ್ತಿನ ಕೋತಿಗಳಿಗೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರಲಿಕ್ಕೆ ಬರಲ್ಲ. ಇವತ್ತಿನ ಕೋತಿಗಳು ರಾಮಾಯಣವನ್ನು ಕೇಳಿ ಹೇಳಿದ್ವು ಅಂತ, ರಾಮಾಯಣ ಪುರ ಸುಳ್ಳು ಅಂತ. ಯಾಕೆಂದ್ರೆ ಕೋತಿ ಸಮುದ್ರ ಹಾರೋದುಂಟ, ಸಮುದ್ರ ದಾಟೋದುಂಟ. ನಮಗೆ ಒಂದು ಮರದಿಂದ ಒಂದು ಮರಕ್ಕೆ ಹಾರಲಿಕ್ಕೆ ಆಗೋದಿಲ್ಲ, ಕೆಳಗೆ ಬೀಳ್ತೇವೆ. ಒಂದು ಕೋತಿ 100 ಯೋಜನೆ ಸಮುದ್ರ ಹಾರಿತು ಅಂತ ರಾಮಾಯಣದಲ್ಲಿದೆ. ಮಿಥ್ಯೈವ ರಾಮಾಯಣಂ ಅಂತ ಇವತ್ತಿನ ಕೋತಿಗಳು ಹೇಳ್ತಾವಂತೆ. ಹಾಗಾಗ್ತದೆ. ಅದರಿಂದ ಅವಯವ ಅವಯವಿ ಎರಡೂ ಪರಮಾತ್ಮ ಆಗಬಹುದು. ಅಲ್ಲ, ಅಲ್ಲಿ ಸವಾಯೇಶ ಪುರುಷ ಅನ್ನ ರಸಮಯ ಅಂತ, ಅನ್ನಮಯ ಅಂತ ಅನ್ನೋದು ಬಿಟ್ಟು ಅಲ್ಲಿ ಮಾತ್ರ ಅನ್ನ ರಸಮಯ ಅಂತ ಯಾಕೆ ಹಾಕಿದರು? ಅಂದರೆ ರಸಶಬ್ದೇನ ವಿಶೇಷಣಾತ್ ತತ್ತತ್ ಸಾರಭೂತಂ ಚಿನ್ಮಾತ್ರಮೇವ ಉಚ್ಯತೆ. ಅನ್ನಮಯ ಅಂದರೆ ದೇಹ ಆದರೂ ಆಗಬಹುದು, ಅದು ಅಲ್ಲ. ಮೈಯಟ್ಟಿಗೆ ಪ್ರಾಚುರ್ಯಾರ್ಥ ಇಟ್ಕೊಂಡ್ರೆ ದೇಹ ಅಲ್ಲ, ವಿಷ್ಣುವೇ. ರಸಶಬ್ದ ಹಾಕಿದ್ರಿಂದ ಚಿತ್ ಬ್ರಹ್ಮನೇ ಅಂತ ಅದು ಒಂದು ಸಿದ್ಧ ಆಗ್ತದೆ. ಯಾಕೆ? ರಸ ಅಂದ್ರೇನು? ಸಾರ. ಈ ದೇಹದಲ್ಲಿ ಸಾರ ಯಾರು? ಸಾರಭೂತನಾದವನು ಯಾರು? ಪರಮಾತ್ಮ. ಅವನಿದ್ರೆ ದೇಹ, ಇಲ್ಲದೆ ಇದ್ದರೆ ದೇಹ ಕುಸಿದು ಬೀಳ್ತದೆ. ಆದ್ದರಿಂದ ಅನ್ನಮಯ ದೇಹದಲ್ಲಿ ಸಾರಭೂತನಾದವನು ಪರಮಾತ್ಮನಾದ್ದರಿಂದ ಅವನನ್ನೇ ಅನ್ನಮಯ ಅಂತ ಇಟ್ಕೋಬೇಕು ಅಂತ ತೋರಿಸಲಿಕ್ಕೆ ಅನ್ನ ರಸಮಯ ಅಂತ ರಸಶಬ್ದ ಬೇರೆ ಹಾಕಿದ್ದಾರೆ. ರಸಶಬ್ದೇನ ವಿಶೇಷಣಾತ್ ತತ್ತತ್ ಸಾರಭೂತಂ. ಆಯಾ ದೇಹದಲ್ಲಿ ಸಾರಭೂತನಾದಂತಹ ಚಿನ್ಮಾತ್ರಮೇವ ಅಂದರೆ ಬ್ರಹ್ಮನನ್ನೇ ಹೇಳೋದು ಅನ್ನಮಯ ಶಬ್ದ. ಮತ್ತೆ ಒಂದು ಪ್ರಶ್ನೆ. ಇದಮಿತಿಚ ದೃಶ್ಯಮಾನ ಸನ್ನಿಹಿತತ್ವಾತ್. ಅಲ್ಲಿ ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ ಅಂತ ಆ ಆನಂದಮಯ ಪ್ರಕರಣದಲ್ಲಿ ಅಯಮಾತ್ಮ, ಇದು ಬೇರೆ ಇದರಲ್ಲಿ ಒಂದು ಯಾವುದೋ ಒಂದು ಪ್ರಕರಣದಲ್ಲಿ ಇದೆ. ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ ಅಂತೆಲ್ಲ ಇದೆ. ಅಯಂ ಅಯಂ ಅಂತ ಹೇಳಿದ್ದಾರೆ ಅನ್ನಮಯ ಪ್ರಕರಣದಲ್ಲಿ. ಏನರ್ಥ? ಅಯಂ ಅಂತ ಏನರ್ಥ? ಇದು ಹಿಂಗೆ ಶುರುವಾಗುತ್ತೆ ನೋಡಿ. ತಸ್ಯ ಇದಮೇವ ಶಿರಃ ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ ಅಯಮಾತ್ಮ
ಇದಂ ಪುಚ್ಛಂ ಪ್ರತಿಷ್ಠಾ ಅಂತ ಉಂಟು. ಇದಮೇವ ಶಿರಃ ಅಂದರೆ ಇದೇ ತಲೆ, ಇದೇ ತಲೆ ಅಂತ ಯಾರಿಗೆ ಯಾವುದಕ್ಕೆ ಹೇಳ್ಬೋದು ನಾವು? ಒಂದು ವೇಳೆ ಅನ್ನಮಯ ಪರಮಾತ್ಮ ಆಗಿದ್ದರೆ ಅವನ ತಲೆ ಇದು ಅಂತ ಬಟ್ಟು ಮಾಡಿ ತೋರಿಸ್ಲಿಕ್ಕಾಗ್ತದ? ಇದಂ ಅಂದ್ರೆ ಏನು? ಕಣ್ಣೆದುರಿಗಿರುವಂತಹದ್ದು, ಅಲ್ಲಿ ಇದಂ ಅಂತ ಅಂತಾರೆ. ಸಹ ಅಂದರೆ ದೂರ ಇರೋದು, ಅಯಂ ಅಂದರೆ ಹತ್ತಿರ ಇರೋದು. ನಮ್ಮ ಕಣ್ಣೆದುರಿಗಿರೋದನ್ನು ಅಯಂ ಅಂತೀವಿ. ಅಯಂ ಸ್ಥಾಣು, ಇದು ಕಂಬ. ಅಯಂ ಭ್ರಾತ, ಇವನ ಅಣ್ಣ. ಅಯಂ ಪಿತಾ, ಇವನು ತಂದೆ ಅಂತ ಕಣ್ಣೆದುರುಗಿಡಿದ್ದವ್ರನ್ನ ಅಯಂ ಅಯಂ ಅಂತ ತೋರಿಸೋದು. ಅಲ್ಲಿ ಅನ್ನಮಯ ಪ್ರಕರಣದಲ್ಲಿ ಇದಮೇವ ಶಿರಃ, ಅದು ನಪುಂಸಕಲಿಂಗ, ಇದೇ ತಲೆ. ಈ ಅಯಂ ದಕ್ಷಿಣ ಪಕ್ಷ, ಇದೇ ಬಲಭಾಗ ಅಂತ ದೇಹವನ್ನು ತೋರಿಸಿ ಹೇಳಿದ ಹಾಗಿದೆ. ಅಯಂ ಅಯಂ ಅಂತ ನಮ್ಮ ದೇಹಕ್ಕಾದರೆ ಹೇಳಬಹುದು ಅಯಂ ಅಯಂ ಅಂತ, ಯಾಕೆ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಪರಮಾತ್ಮ ಅಂತಾಗಿದ್ದರೆ ಅಯಂ ಅನ್ನೋ ಶಬ್ದ ಹೇಗೆ? ಪರಮಾತ್ಮ ಅದೃಶ್ಯನಲ್ವ ಅವನು? ಅದೃಶ್ಯನಲ್ಲಿ ಅಯಂ ಅನ್ನೋ ಶಬ್ದ ಪ್ರಯೋಗ ಮಾಡೋದಿಲ್ಲ. ಒಂದು ಹತ್ತಿರ ಇದ್ದವರಲ್ಲೇ ಮಾಡ್ತಾರೆ ಅಂದರೆ ಅದಕ್ಕೆ ಹೇಳಿದರು ಇದಮಿತಿಚೆ ದೃಶ್ಯಮಾನ ಸನ್ನಿಹಿತತ್ವಾತ್. ಅನ್ನಮಯ ಯಾರು? ಪರಮಾತ್ಮನೇ. ಆದರೆ ಎಂಥ ಪರಮಾತ್ಮ? ನಮಗೆ ದೃಶ್ಯಮಾನವಾದ ಅಂದರೆ ಕಾಣುವ ನಮ್ಮ ದೇಹದಲ್ಲಿರೋ ಪರಮಾತ್ಮನೇ ಅವನು ಅನ್ನಮಯ. ಅನ್ನಮಯ ಅಂದರೆ ಬೇರೆ ಅಲ್ಲ, ಈ ದೇಹದ ಒಳಗೆ ಸಿಗುವವನೇ ಅನ್ನಮಯ. ಅವನೊಳಗೆ ಪ್ರಾಣಮಯ, ಅವನೊಳಗೆ ವಿಜ್ಞಾನಮಯ, ಮನೋಮಯ, ಅವನೊಳಗೆ ವಿಜ್ಞಾನಮಯ, ಅವನೊಳಗೆ ಆನಂದಮಯ, ಹಿಂಗಿರೋದು. ಆದ್ದರಿಂದ ಅಯಂ ಅಂತ ಹೇಳಿದ್ರೆ ತಪ್ಪಲ್ಲ. ಈಗ ಮೈ ತುಂಬ ಬಟ್ಟೆ ಹೊದ್ಕೊಂಡಿರ್ತಾನೆ, ನಿನ್ನ ಹೊಟ್ಟೆ ಯಾವುದು ಅಂತ ಕೇಳಿದ್ರೆ ಇದು ಅಂತ ತೋರಿಸ್ತಾನೆ. ನಿನ್ನ ದೇಹದ ಮಧ್ಯಭಾಗ ಯಾವುದಪ್ಪ? ಇದು ಅಂತ ತೋರಿಸ್ತಾನೆ. ಅಲ್ಲಿ ಇದು ಅಂತ ಬಟ್ಟು ಮಾಡಿ ತೋರಿಸೋದು ಬಟ್ಟೆಯನ್ನು ತೋರಿಸೋದು. ಬಟ್ಟೆ ಅಂತ ಅರ್ಥನ? ಮಧ್ಯಭಾಗ ಬಟ್ಟೆ ಅಂತ ಅರ್ಥ ಅಲ್ಲ. ಆ ಬಟ್ಟೆಯ ಒಳಗಿರ್ತಕ್ಕಂಥ ಆ ಹೊಟ್ಟೆ. ನಿನ್ನ ಬಲಗೈ ಯಾವುದು ಅಂದರೆ ಇದು ಅಂತಾನೆ, ಫುಲ್ ಶರ್ಟ್ ಹಾಕೊಂಡ್ಬಿಟ್ಟಿದ್ದಾನೆ, ಕೈ ತುಂಬ ಅಲ್ಲಿ ಇದು ಬಟ್ಟೆನೇ ಇರೋದು. ಆದರೆ ಬಟ್ಟೆ ಅಂತ ಅರ್ಥ ಅಲ್ಲಲ್ಲ ಅಯಂ ಅಂದರೆ. ಅಯಂ ಅಂತ ಪ್ರತ್ಯಕ್ಷವಾಗಿ ಕಾಣೋದು ಬಟ್ಟೆ, ಆದರೆ ಅದರ ಒಳಗಿರ್ತಕ್ಕಂಥ ಕೈಗೆ ಅಯಂ ಅಂತ ಅಲ್ಲಿ ಅರ್ಥ ಮಾಡ್ತೀವಿ ನಾವು. ಪೂರ್ತಿ ಹೊದ್ಕೊಂಡು ಮಲ್ಕೊಂಡಿರ್ತಾನೆ, ಇವರೇ ನಮ್ಮಪ್ಪ ಅಂತ ತೋರಿಸಿದರೆ ಇವರೇಂದ್ರೆ ಅಲ್ಲಿ ಪೂರ್ತಿ ಹೊದಿಕೆ ಇದೆ, ಅದರ ಒಳಗಿರುವವರು ಅಂತ ಅರ್ಥ. ಹಾಗೆಯೇ ನಮ್ಮ ದೇಹದಲ್ಲಿ ತಲೆ ಕಾಣಿಸ್ತಾ ಇದೆ, ಈ ತಲೆಯನ್ನು ತೋರಿಸಿ ಹೇಳೋದು ಅಯಂ ಇದಮೇವ ಶಿರಃ. ಅನ್ನಮಯನ ತಲೆ ಅಂದರೆ ಇದೆ, ಅಂದರೆ ಈ ತಲೆಯಲ್ಲಿ ಅವನ ತಲೆ ಇದೆ, ನಮ್ಮ ಬಲಗೈಯಲ್ಲಿ ಅವನ ಬಲಗೈ ಇದೆ, ನಮ್ಮ ಎಡಗೈಯಲ್ಲಿ ಅವನ ಎಡಗೈ ಇದೆ, ನಮ್ಮ ಮಧ್ಯಭಾಗದಲ್ಲಿ ಅವನ ಮಧ್ಯಭಾಗ, ನಮ್ಮ ಪಾದದಲ್ಲಿ ಅವನ ಪಾದ ಒಳಗಡೆ ಇದೆ. ಆದ್ದರಿಂದ ಇದಮೇವ ಶಿರಃ ಅಯಂ ದಕ್ಷಿಣ ಪಕ್ಷ ಅಂತ ಹೇಳೋದಷ್ಟೇ ಹೊರತು ದೇಹವನ್ನೇ ಇಟ್ಕೋಬಾರ್ದಲ್ಲಿ, ಬಟ್ಟೆಯನ್ನೇ ಇಟ್ಕೊಳ್ಳೋದಲ್ಲ. ಕೈ ಯಾವುದು ಅಂದರೆ ಬಟ್ಟೆಯನ್ನು ಇಟ್ಕೋಬಾರ್ದು, ಬಟ್ಟೆ ಒಳಗಿರ್ತಕ್ಕಂಥದ್ದು. ಹಾಗೆ ಅಯಂ ಅಂದರೆ ಈ ದೇಹ ಇಟ್ಕೋಬಾರ್ದು, ದೇಹದ ಒಳಗಿರುವವನು ಅನ್ನಮಯ ಪರಮಾತ್ಮ ಅಂತ ಮಾಡಿಬಿಟ್ರೆ. ಆಮೇಲೆ ಇನ್ನೊಂದು ಸಮಸ್ಯೆ, ತಸ್ಮಾದ್ವಾ ಏತಸ್ಮಾದನ್ನರಸಮಯಾತ್ ಅನ್ಯೋಂತರ ಆತ್ಮ ಪ್ರಾಣಮಯ. 5 ಪ್ರಕರಣ ಹೇಳುವಾಗ ಮೊದಲು ಅನ್ನಮಯ ಪ್ರಕರಣವನ್ನು ತಿಳಿಸಿದರು. ಅನ್ನಮಯನ ತಲೆ ನಮ್ಮ ತಲೆಯಲ್ಲಿದೆ ಹೀಗೆಲ್ಲ ತಿಳಿಸಿ, ಅವನ ಒಳಗಡೆ ಅವನಿಗಿಂತ ಬೇರೆಯಾದಂತಹ ಪ್ರಾಣಮಯ ಇದ್ದಾನೆ ಅಂತ ಪ್ರಾಣಮಯ ಪ್ರಕರಣ ಬಂತು. ಪ್ರಾಣಮಯ ಪ್ರಕರಣ ಮುಗಿದ ಮೇಲೆ ಅವನಿಗಿಂತ ಬೇರೆಯಾದ ಅವನ ಒಳಗಿರ್ತಕ್ಕಂಥವನು ಮನೋಮಯ, ಅವನು ವಿವರಣೆ ಕೊಟ್ಟರು. ಅವನಿಗೆ 5 ಭಾಗ ಯಾವುದು ಅಂತ, ತಲೆ ಯಾವುದು, ಬಲಗೈ, ಎಡಗೈ, ಹೊಟ್ಟೆ, ಪಾದ. ಆಮೇಲೆ ಮನೋಮಯನಿಗಿಂತ ಭಿನ್ನನಾಗಿ ಮನೋಮಯನ ಒಳಗಿರುವವನು ವಿಜ್ಞಾನಮಯ. ಪ್ರತಿಯೊಂದು ಪ್ರಕರಣದಕ್ಕೂ ಕೂಡ ಅನ್ಯೋಂತರ ಆತ್ಮ ಅಂತ ಬರ್ತದೆ. ಅನ್ನಮಯನಿಗಿಂತ ಬೇರೆ ಪ್ರಾಣಮಯ, ಪ್ರಾಣಮಯನಿಗಿಂತ ಬೇರೆ ಮನೋಮಯ. ಈಗ ವಿಷ್ಣು ಎಲ್ಲವೂ ವಿಷ್ಣು ಅಂತ ಹೇಳಿಬಿಟ್ರೆ ಈ ಅನ್ಯ ಅನ್ನೋ ಶಬ್ದ ಹೇಗೆ ಹೇಳ್ತೀರಿ? ವಿಷ್ಣು ಒಬ್ಬನೇ ಅಲ್ವೇ, ಅನ್ಯ ಅಂತ ಹೇಗೆ? ಅನ್ನಮಯನೂ ಅವನೇ, ಪ್ರಾಣಮಯನೂ ಅವನೇ. ಅವ ಅನ್ನಮಯನಿಗಿಂತ ಭಿನ್ನನಾಗಿ ಅನ್ನಮಯನ ಒಳಗಿದ್ದಾನೆ ಅಂತ ಭೇದವನ್ನು ತೋರಿಸಿ ಹೇಳ್ತಾ ಇದ್ದಾರಲ್ಲ ಅಂತಂದರೆ, ಅನನ್ಯೋ ಅಪ್ಯನ್ಯ ಶಬ್ದೇನ
ತಥೈಕೋ ಬಹುರೂಪವಾನ್. ಒಬ್ಬನೇ, ಅನನ್ಯನೇ, ಅನ್ಯ ಅಲ್ಲ, ಆದರೂ ಅನ್ಯ ಶಬ್ದದಿಂದ ವ್ಯವಹಾರ ಮಾಡಬಹುದು. ಯಾಕೆ ಅಂದರೆ ಬಹುರೂಪವಾನ್, ರೂಪ ಬೇರೆ ಬೇರೆ ಇರೋದ್ರಿಂದ. ಆ ರೂಪನೂ ಒಂದೇ, ಆದರೂ ವಿಶೇಷ ಇದೆ. 10 ಅವತಾರ ಅಂತೀವಿ, 10 ಅವತಾರನೂ ಒಂದೇನೆ, ಆದರೂ ವಿಶೇಷ ಇರೋದ್ರಿಂದ ಮತ್ಸ್ಯ ಬೇರೆ ಕೂರ್ಮ ಬೇರೆ ಅಂತ ವ್ಯವಹಾರ ಮಾಡ್ತೀವಿ. ಕೃಷ್ಣನೂ ಒಂದೇ, ರಾಮನೂ ಒಂದೇ, ಐಕ್ಯನೇ ಇದೆ. ಆದರೆ ರಾವಣನ ಕೊಂದವನು ರಾಮ ಅಂತೀವಿ, ಕೃಷ್ಣ ಕೊಂದ ಅಂತ ಹೇಳೋದಿಲ್ಲ. ಕಂಸನನ್ನು ಕೊಂದವನು ರಾಮ ಅಂತ ಹೇಳೋದಿಲ್ಲ, ವಿಶೇಷ ಇದೆ. ಆದ್ದರಿಂದ ಅನನ್ಯನೂ ಹೌದು, ಅನ್ಯ ಶಬ್ದದಿಂದ ವ್ಯವಹಾರ ಮಾಡೋದು ಹೌದು. ಪ್ರೋಚ್ಯತೆ ಭಗವಾನ್ ವಿಷ್ಣು ಐಶ್ವರ್ಯಾತ್ ಪುರುಷೋತ್ತಮ. ಇದೆಲ್ಲ ಅವನ ಸಾಮರ್ಥ್ಯ. ಒಬ್ಬನೇ ಆದರೂ ಕೂಡ ಬೇರೆ ಬೇರೆ ರೂಪಗಳನ್ನು ಧರಿಸಿ ಬೇರೆ ಬೇರೆ ಹೆಸರುಗಳಿಂದ ಕರೆಸಿಕೊಳ್ಳೋದು ಅವನ ಸಾಮರ್ಥ್ಯ. ಅದು ಬಾಧಕ ಆಗೋದಿಲ್ಲ. ಅನ್ಯ ಅಂತರಹ ಅಂತ ಬಂದ ಕೂಡಲೇ ಬಾಧಕ ಆಗೋದಿಲ್ಲ. ತನ್ನೊಳಗೆ ತಾನೇ ಹೇಗಿರ್ತಾನೆ ಅಂತ ಕೇಳಿದರೆ, ರೂಪ ಬೇರೆ. ಅನ್ನಮಯ ರೂಪದೊಳಗೆ ಪ್ರಾಣಮಯ ರೂಪ, ಪ್ರಾಣಮಯ ರೂಪದ ಒಳಗೆ ಮನೋಮಯ ರೂಪ ಇರ್ಬೋದು. ನಮಗೆ ಬಹುರೂಪ ಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಬಹುರೂಪ ಧಾರಣೆ ಮಾಡ್ತಾನೆ, ಒಂದು ರೂಪದೊಳಗೆ ಒಂದು ಇಡ್ತಾನೆ, ಅದನ್ನು ಬೇರೆ ಅಂತ ಅನ್ನೋ ವ್ಯವಹಾರಕ್ಕೂ ಆಸ್ಪದನಾಗ್ತಾನೆ. ಇದೆಲ್ಲ ಅವನ ಸಾಮರ್ಥ್ಯ. ನಚ ಉಕ್ತ ಪ್ರಾಪ್ತ್ಯ ವಿರಿಂಚಾದಿರುಚ್ಯತೆ. ಹಿಂದೆ ಹೇಳಿದಂತೆ ಬ್ರಹ್ಮಶಬ್ದ ಇವೆಲ್ಲ ಇರೋ ಶತಾನಂದ ಇತ್ಯಾದಿ ನಾಮಗಳಿಂದ ಚತುರ್ಮುಖ, ಪ್ರಕೃತಿ ಅಥವಾ ಜೀವರು ಹೀಗೆಲ್ಲ ಪ್ರಶ್ನೆ ಮಾಡಿದ್ವಲ್ಲ, ಪೂರ್ವಪಕ್ಷ ಬಂದಿತ್ತಲ್ಲ. ಅಂದರೆ ಅವ್ರು ಯಾರನ್ನೂ ಇಟ್ಕೋಬಾರ್ದು. ನೇತರಹ ಬ್ರಹ್ಮ, ಚತುರ್ಮುಖ, ಇಂದ್ರ ಇವರ್ಯಾರು ಅಲ್ಲ. ಅನುಪಪತ್ತೇಹೇ, ಅಲ್ಲಿ ಅದನ್ನು ಅವ್ರನ್ನ ಇಟ್ಕೊಂಡ್ರೆ ಒಂದು ಬಾಧಕ ಇದೆ. ಅನುಪಪತ್ತಿ ಅಂದರೆ ಒಂದು ಬಾಧಕ ಇದೆ. ಏನು ಬಾಧಕ? ಈ ಅನ್ನಮಯ, ಪ್ರಾಣಮಯ, ಮನೋಮಯ, ಆನಂದಮಯ ಅಂತೆಲ್ಲ ಇದೆಯಲ್ಲ, ಇವರ ಜ್ಞಾನದಿಂದ ಮೋಕ್ಷ ಹೇಳಿದ್ದಾರೆ. ಚತುರ್ಮುಖ ಬ್ರಹ್ಮಜ್ಞಾನದಿಂದ ಮೋಕ್ಷ ಅಲ್ಲ, ವಿಷ್ಣು ಜ್ಞಾನದಿಂದಲೇ ಮೋಕ್ಷ. ಆದ್ದರಿಂದ ಮೋಕ್ಷ ಏನು ಹೇಳಿದ್ದಾರೆ, ಆ ಅನ್ನಮಯಾದಿಗಳ ಜ್ಞಾನದಿಂದ ಮೋಕ್ಷ ಬರ್ತದೆ ಅಂತ, ಆವಾಗ ಅನ್ನಮಯಾದಿಗಳು ವಿಷ್ಣುನೇ ಆಗಬೇಕು. ನ ಈ ತರಹ ಬೇರೆಯವರಲ್ಲ. ಬೇರೆಯವರು ಅಂತ ಇಟ್ಕೊಂಡ್ರೆ ಅವರ ಜ್ಞಾನದಿಂದ ಮೋಕ್ಷ ಅಂತ ಆಗಿಬಿಡ್ತದೆ. ನಹಿ ಅನ್ಯಜ್ಞಾನಾತ್ ಮೋಕ್ಷ ಉಪಪದ್ಯತೆ. ವಿಷ್ಣುವನ್ನು ಬಿಟ್ಟು ಬೇರೆಯವರ ಜ್ಞಾನದಿಂದ ಮೋಕ್ಷ ಬರಲ್ಲ. ಯಾಕೆ? ವೇದದಲ್ಲೇ ಹೇಳಿದ್ದಾರೆ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಆ ಪರಮಾತ್ಮನನ್ನು ತಿಳಿದವನೇ ಅಮೃತ ಭವತಿ, ಮುಕ್ತನಾಗ್ತಾನೆ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ಅಯನಾಯ ಮೋಕ್ಷಕ್ಕೆ ನಾಣ್ಯ ಪಂಥ ವಿದ್ಯತೆ, ಬೇರೆ ಮಾರ್ಗ ಇಲ್ಲ. ಅದರಿಂದ ಬೇರೆಯವರನ್ನು ತಿಳಿದ್ರೆ ಮೋಕ್ಷ ಆಗೋದಿಲ್ಲ. ಪರಮಾತ್ಮನ ಬಗ್ಗೆನೇ ತಿಳ್ಕೋಬೇಕು. ಓಂ ಭೇದ ವ್ಯಪದೇಶಾಚ. ಓಂ ಆನಂದಮಯ ವಿರಿಂಚ ಅಲ್ಲ, ಪ್ರಕೃತಿ ಅಲ್ಲ, ಜೀವ ಅಲ್ಲ. ಯಾಕೆ ಅಂದರೆ ಆನಂದಮಯನಿಗೂ ವಿರಿಂಚ ಅಂದರೆ ಚತುರ್ಮುಖ ಬ್ರಹ್ಮನಿಗೂ ಭೇದ ಹೇಳಿದ್ದಾರೆ. ಏನು? ಅಲ್ಲೇ ನಮ್ಮ ಆನಂದ ಪ್ರಕರಣದಲ್ಲೇ ಹೇಳಿದ್ದಾರೆ. ತೇ ಯೇ ಶತಂ ಪ್ರಜಾಪತೇರಾನಂದ. ಇಲ್ಲಿ ಪ್ರಜಾಪತಿ ಅಂದರೆ ರುದ್ರ. ರುದ್ರದೇವರ 100 ಆನಂದ ಅವರ ಮೇಲ್ನವರಿಗೆ 1 ಆನಂದಕ್ಕೆ ಈಕ್ವಲ್. ಅವರ 100 ಆನಂದ ಅವರ ಮೇಲ್ನವರ 1 ಆನಂದಕ್ಕೆ ಈಕ್ವಲ್. ಹೀಗೆಲ್ಲ ಹೇಳಿಕೊಂಡು ಕೊನೆಗೆ ಪರಮಾತ್ಮನಿಗೆ ಬಂದರು. ಪರಮಾತ್ಮನ ಆನಂದ ಎಂಥದ್ದು ಅಂತಂದರೆ, ಲಕ್ಷ್ಮೀ ಆನಂದಕ್ಕಿಂತ ಕೋಟಿ ಪಟ್ಟು ಹೆಚ್ಚು ಹೀಗೆ ಹೇಳಿಲ್ಲ, ಲೆಕ್ಕವಿಲ್ಲದಷ್ಟು ಹೆಚ್ಚು ಅಂತ ಹೇಳಿಬಿಟ್ಟಿದೆ. ಹಾಗಾದರೆ ಆ ತಾರತಮ್ಯ, ಕೆಳಗಿನಿಂದ ಬಂದರು. ಇವರ ಆನಂದಕ್ಕಿಂತ ಬೇರೆ ಅವರ ಮೇಲಿನವರ ಆನಂದ ಎಷ್ಟು, ಅವರ ಆನಂದಕ್ಕಿಂತ ಅವರ ಮೇಲಿನವರು, ತಾರತಮ್ಯ ಕಕ್ಷೆಯಲ್ಲಿ ಅವರ ಮೇಲಿನವರ ಆನಂದ ಎಷ್ಟು, ಹೀಗೆ ಹೇಳ್ತಾ ಹೇಳ್ತಾ ಬಂದು ಕೊನೆಗೆ ಪರಮಾತ್ಮನ ಆನಂದಕ್ಕೆ ಬರುವಾಗ ಅವನು ಅಪರಿಮಿತ ಆನಂದ ಅಂತ ಹೇಳಿದ್ದಾರೆ. ಅಪರಿಮಿತ, ಅವನ ಆನಂದಕ್ಕೆ ಲೆಕ್ಕನೇ ಇಲ್ಲ.
ಲಕ್ಷ್ಮಿ ಆನಂದಕ್ಕಿಂತ ಇಷ್ಟು ಪಟ್ಟು ಅಂತ ಲೆಕ್ಕ ಹೇಳೋ ಹಾಗಿಲ್ಲ. ಅಪರಿಮಿತ, ಅಪರಿಮಿತ ಅಂದರೆ ಲೆಕ್ಕ ಇಲ್ಲದಷ್ಟು ಅಂತ ಅರ್ಥ. ಈ ರೀತಿ ಬ್ರಹ್ಮಾದಿಗಳಿಗೂ ಮತ್ತು ಪರಮಾತ್ಮನಿಗೂ ಭೇದ ಹೇಳಿದ್ದಾರೆ. ಭೇದ ವ್ಯಪದೇಶಾಚ ಆನಂದಮಯ ಅಂತಂದರೆ ವಿರಿಂಚಾದಿಗಳು ಅಲ್ಲ. ಇನ್ನು ಲಕ್ಷ್ಮಿ ಅಂತ ಇಟ್ಕೊಳ್ಳೋಣ ಅಂದರೆ ಅದೃಶ್ಯೇನಾತ್ಮೇ ನಿರುಕ್ತೆ ನಿಲಯನೆ ಭಯಂ ಪ್ರತಿಷ್ಠಾಂ ವಿಂದತೆ ಅಂತ ಅಲ್ಲೇ ಒಂದು ವಾಕ್ಯ ಬಂದಿದೆ. ರುದ್ರದೇವರ 100 ಆನಂದ ಚತುರ್ಮುಖನ 1 ಆನಂದಕ್ಕೆ ಈಕ್ವಲ್. ಲಕ್ಷ್ಮೀದೇವಿದ್ದು ಕೋಟಿ ಪಟ್ಟು ಹೆಚ್ಚು, ಪರಮಾತ್ಮಂದು ಲಕ್ಷ್ಮಿಗಿಂತ ಲೆಕ್ಕ ಇಲ್ಲದಷ್ಟು ಹೆಚ್ಚು ಅಂತ ಸ್ಪಷ್ಟವಾಗಿ ಭೇದ ಹೇಳಿದಾರೋ ಇಲ್ಲ. ಅದರಿಂದ ಆನಂದಮಯ ಅಂತಂದರೆ ಅವನು ಇದು ಅಪರಿಮಿತವಾದ ಆನಂದ ಉಳ್ಳವನು. ಬ್ರಹ್ಮನಾಗಲಿ ರುದ್ರನಾಗಲಿ ಅವರ ಆನಂದಕ್ಕೆ ಲೆಕ್ಕ ಇದೆ. ರುದ್ರನ ಆನಂದಕ್ಕಿಂತ 100 ಪಟ್ಟು ಹೆಚ್ಚು, ಬ್ರಹ್ಮನ ಆನಂದಕ್ಕಿಂತ ಲಕ್ಷ್ಮಿಗೆ ಕೋಟಿ ಪಟ್ಟು ಹೆಚ್ಚು ಅಂತ ಹಿಂಗೆ ಲೆಕ್ಕ ಇದೆ. ಆನಂದಮಯನಿಗೆ ಅವನಿಗೆ ಲೆಕ್ಕವೇ ಇಲ್ಲ ಅಂತ ಉಪಸಂಹಾರ ಮಾಡಿದ್ದಾರೆ. ಆದ್ದರಿಂದ ಅವರಿಗೂ ಭೇದನೆ ಇದೆ ಅಂತ ಅರ್ಥ ಆಯಿತು. ಇನ್ನು ಅದೃಶ್ಯೇನಾತ್ಮೇ ನಿರುಕ್ತೆ ನಿಲಯನೆ ಭಯಂ ಪ್ರತಿಷ್ಠಾಂ ವಿಂದತೆ ಅಂತ ಆನಂದಮಯ ಪ್ರಕರಣದಲ್ಲೇ ಇದೆ. ಅದಕ್ಕೆ ಅರ್ಥ ಏನಂದರೆ ಅದೃಶ್ಯೇ ಪೂರ್ತಿಯಾಗಿ ತಿಳಿಲಿಕ್ಕೆ ಸಾಧ್ಯವಿಲ್ಲದವನು, ಅನಾತ್ಮೆ ಜೀವರಂತೆ ಇಲ್ಲದೇ ಇದ್ದವನು, ಜೀವರ ಅಲ್ಪಜ್ಞತ್ವ ದುಃಖ ಇತ್ಯಾದಿ ಗುಣ ವಿಧುರ. ಅನಾತ್ಮೆ ಅಂದರೆ ಹಂಗರ್ಥ, ಜೀವಗುಣರಹಿತನಾಗಿರ್ತಕ್ಕಂಥವನು. ಅನಿರುಕ್ತೆ ಸಾಕಲ್ಲೇನ ಅವನ ಬಗ್ಗೆ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅದೃಶ್ಯ ಅಂದರೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅನಿರುಕ್ತೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನಿಲಯನೇ ಅವನಿಗೆ ಬೇರೆ ಆಶ್ರಯ ಯಾರೂ ಇಲ್ಲ. ಅಂಥ ವಿಷ್ಣುವಿನಲ್ಲಿ ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತಂದರೆ ಮೋಕ್ಷ ಸಿಗುವಂತೆ ಧ್ಯಾನವನ್ನು ಮಾಡ್ತಾನೆ ಜೀವ ಅಂತ ಉಂಟು. ಜೀವನು ಪ್ರತಿಷ್ಠಾಂ ವಿಂದತೆ ಅಂದರೆ ಧ್ಯಾನದ ಸ್ಥಿತಿಯನ್ನು ಹೊಂದುತ್ತಾನೆ. ಅಭಯಂ ಅಂತಂದರೆ ಭಯ ಇಲ್ಲದೇ ಇರುವಂತೆ, ಅಂದರೆ ಮೋಕ್ಷ ಆಗುವಂತೆ ಧ್ಯಾನ ಸ್ಥಿತಿಯನ್ನು ಹೊಂದುತ್ತಾನೆ. ಅಥಸೋ ಭಯಂಗತೋ ಭವತಿ, ಅವನು ಆಮೇಲೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಇಷ್ಟು ವಾಕ್ಯ ಇದೆ. ಇಲ್ಲಿ ಪ್ರಕೃತಿ ಇತ್ಯಾದಿಗಳಲ್ಲ. ಯಾಕೆ? ಪ್ರಕೃತಿ ಇವರಿಗೆಲ್ಲ ಅದು ಸ್ವತಂತ್ರ ಅಲ್ಲ. ಅವು ಪ್ರಕೃತಿ ಪರಮಾತ್ಮನ ಅಧೀನ, ಲಕ್ಷ್ಮಿ ಅಧೀನ, ಲಕ್ಷ್ಮಿ ಪರಮಾತ್ಮನ ಅಧೀನ. ಆದರೆ ಇಲ್ಲಿ ಅನಿಲಯನೇ, ಯಾರ ಆಶ್ರಯವೂ ಇಲ್ಲದೇನೆ ಸ್ವತಂತ್ರವಾಗಿರುವವನು ಅಂತ ವಿಶೇಷಣ ಇದೆ. ಆದ್ದರಿಂದ ಲಕ್ಷ್ಮಿ ಅಂತ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ಆನಂದಮಯನನ್ನ. ಇದು ಆನಂದಮಯನ ಬಗ್ಗೆ ಹೇಳಿರೋ ವಾಕ್ಯ, ಪ್ರಕೃತಿ ಅಲ್ಲ. ಯಾಕೆ? ಇದೆಲ್ಲ ಪ್ರಕೃತಿಗೆ ಹೊಂದೋದಿಲ್ಲ. ಅನಿರುಕ್ತೆ, ಅನಿಲಯನೆ ಇದೆಲ್ಲ ಪ್ರಕೃತಿಯಲ್ಲಿ ಹೊಂದೋದಿಲ್ಲ ಈ ಶಬ್ದಗಳು. ಯಾಕೆ? ಅವಳಿಗೆ ಪರಮಾತ್ಮ ಆಶ್ರಯನಾಗಿದ್ದಾನೆ, ಸ್ವತಂತ್ರಳಲ್ಲ. ಅಥಸೋ ಭಯಂಗತೋ ಭವತಿ ಅಂತ ಉಂಟು. ಅಂದ್ರೇನು? ಅನಂತರದಲ್ಲಿ ಆ ಉಪಾಸಕನು ಭಯರಹಿತನಾದ ಪರಮಾತ್ಮನನ್ನು ಹೊಂದುತ್ತಾನೆ. ಇದು ಒಂದು ಭೇದ ವ್ಯಪದೇಶ. ಭಯರಹಿತನಾಗಿರ್ತಕ್ಕಂಥ ಉಳಿದವರೆಲ್ಲ ಭೀಷಾಸ್ಮಾದ್ವಾತಃ ಪವತೆ ಅಂತ ಪರಮಾತ್ಮನ ಭಯ ಉಳ್ಳವರು, ಅವನೊಬ್ಬ ಅಭಯ. ಸಯಶ್ಚಾಯಂ ಪುರುಷೇ ಇವನು ಜೀವನೊಳಗೆ, ಪುರುಷ ಅಂದರೆ ಜೀವ, ಜೀವನಲ್ಲಿ ಆನಂದಮಯ ಇದ್ದಾನೆ ಅಂತಿದೆ. ಅಂದ ಆನಂದಮಯ ಜೀವ ಅಂತ ಅರ್ಥ ಮಾಡಿಬಿಟ್ರೆ ಜೀವನಲ್ಲಿ ಜೀವ ಇದ್ದಾನೆ ಅಂತ ಹೇಳಿದಂಗೆ ಆಗ್ತದೆ.
ಆನಂದಮಯ ಜೀವನೊಳಗಿದ್ದಾನೆ, ಅದರಿಂದ ಜೀವ ಅಲ್ಲ ಅಂತ ಸ್ಪಷ್ಟ ಆಯಿತು. ಹೀಗೆ ಜೀವನಿಗೂ ಆನಂದಮಯನಿಗೂ ಭೇದ ಹೇಳಿದ್ರಿಂದ ಆನಂದಮಯ ಅಂದರೆ ಜೀವ ಅಂತ ಅರ್ಥ ಇಟ್ಕೊಳ್ತೇವೆ ಅಥವಾ ಪ್ರಕೃತಿ ಅಂತ ಅರ್ಥ ಇಟ್ಕೊಳ್ತೇವೆ ಅಂತ ಅನ್ನಬಾರ್ದು. ಪ್ರಕೃತಿಯು ಅಸ್ವತಂತ್ರ, ಆನಂದಮಯನು ಅನಿಲಯನ, ಅವನಿಗೆ ಇನ್ನೊಬ್ಬರು ಸ್ವತಂತ್ರ ಆಶ್ರಯ ಕೊಡೋರು ಯಾರೂ ಇಲ್ಲ, ಅವನೇ ಸ್ವತಂತ್ರ. ಹೀಗೆಲ್ಲ ಇದೆ. ಅಲ್ಲ, ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅನ್ನಲ್ಲಿ ಎಲ್ಲ ಜೀವರಿಗೆ ಐಕ್ಯನೇ ಹೇಳಿದ್ದಾರಲ್ಲ ಅಂತಂದರೆ ನಚ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಶ್ರುತಿ ವಿರೋಧ. ಚತುರ್ಮುಖ ಬೇರೆ, ವಿಷ್ಣು ಬೇರೆ, ಜೀವ ಆನಂದ ಅಲ್ಲ, ಆನಂದಮಯ ವಿಷ್ಣು ಬೇರೆ ಬೇರೆ, ಜೀವರು ಬೇರೆ ಅಂತಂದರೆ ತತ್ವಮಸಿ ಅಂತ ಜೀವರಿಗೂ ಆನಂದಮಯನಿಗೂ ಐಕ್ಯ ಹೇಳಿದ್ದಾರೆ. ಅಹಂ ಬ್ರಹ್ಮಾಸ್ಮಿನಲ್ಲೂ ಐಕ್ಯ ಬಂದಿದೆ. ಏನರ್ಥ? ತತ್ ತ್ವಮಸಿ, ತ್ವಂ ನೀನು, ಹೇ ಜೀವ ನೀನು, ತತ್ ಅಸಿ ಆ ಪರಮಾತ್ಮನೇ ಆಗಿದ್ದಿ ಅಂತ ಉಪದೇಶ. ಇವನು ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮ ಆಗಿದ್ದೇನೆ ಅಂತ ಇವನು ತಿಳ್ಕೊಂಡ. ಅಲ್ಲಿ ಐಕ್ಯ ಬಂತಲ್ಲ ಅಂತಂದರೆ ಈ ಶ್ರುತಿ ವಿರೋಧನೂ ಇಲ್ಲ. ನಾಮಾನಿ ಸರ್ವಾಣಿ ಯಮಾ ವಿಶಂತಿ ಇತಿ ತತ್ಸತ್ ಶಬ್ದವಾಚ್ಯತ್ವ ಉಕ್ತೇಹೇ. ಅಲ್ಲಿ ತತ್ವಮಸಿ ಅಂದರೆ ತತ್ ಅಂದರೆ ಪರಮಾತ್ಮ, ಅವನ ಸ್ವರೂಪ ಪರಿಚಯ ಮಾಡೋ ವಾಕ್ಯ. ನೀನು ಅವನು ಒಂದು ಅಂತ ಹೇಳಲಿಕ್ಕೆ ಉಪದೇಶ ಮಾಡಲಿಕ್ಕೆ ಹೊರಟದ್ದಲ್ಲ, ಅದು ಅವನ ಸ್ವರೂಪ ಉಪದೇಶ ಮಾಡ್ತಾ ಇರೋದು. ತತ್ ಅಂದರೆ ವ್ಯಾಪ್ತ, ತತ್ ಅಂದರೆ ವ್ಯಾಪ್ತ. ತ್ವಂ ಅಂತಂದರೆ ನಿನಗೆ ಅಭಿಮುಖನಾಗಿರುವವನು. ಸೂರ್ಯ ಹೆಂಗೆ ನಮಗೆ ಅಭಿಮುಖನಾಗಿರ್ತಾನೆ ಹಾಗೆ ಎಲ್ರಿಗೂ ಅಭಿಮುಖನಾಗಿದ್ದರಿಂದ ನಿನಗೂ ಅಭಿಮುಖನಾಗಿದ್ದಾನೆ. ತತ್ ವ್ಯಾಪ್ತನಾದ ಪರಮಾತ್ಮನು, ತತ್ವಂ ನಿನಗೆ ಅಭಿಮುಖನಾಗಿದ್ದಾನೆ. ಅಸಿ, ಅಸಿ ಅಂತಂದರೆ ಜಗತ್ ಸಂಹಾರ ಮಾಡುವವನು. ಹೀಗೆ ಬೇರೆ ಬೇರೆ ಅರ್ಥ ಇದೆ ಅದಕ್ಕೆ. ಅಹಂ ಬ್ರಹ್ಮಾಸ್ಮಿ ಅನ್ನೋದಕ್ಕೂ ಹಾಗೆ ಅರ್ಥ. ಅಹಂ ಅಂದರೆ ಅಹೇಯ, ಯಾರಿಗೂ ಅವನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಿಡ್ತೀವಿ ಅಂತ ಅನ್ಕೋಬಹುದು, ಆದರೆ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅಂತಾರೆ. ಯಾರನ್ನಾದರೂ ಬಿಟ್ಟಿರಬಹುದು, ಹರಿಯನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಬಿಡ್ತೀವಿ ಅಂತ ತಿಳ್ಕೋಬಹುದು, ಬಿಟ್ಟಿರ್ಲಿಕ್ಕಂತೂ ಆಗೋದಿಲ್ಲ. ಅಹಂ ಅಂದರೆ ಯಾರಿಗೂ ಅವನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ಅಹೇಯ. ಬ್ರಹ್ಮ ಅಂದರೆ ಅವನು ಪೂರ್ಣ. ಅಸ್ಮಿ ಅಂತಂದರೆ ಅಸನ, ಜಗತ್ತು ಸಂಹಾರ ಮಾಡೋದ್ರಿಂದ ಮತ್ತು ಜ್ಞಾನರೂಪನಾದ್ದರಿಂದ ಅಸ್ಮಿ ಅಂತ ಅನಿಸ್ಕೊಂಡಿದ್ದಾನೆ. ಹೀಗೆ ಅರ್ಥ ಅದಕ್ಕೆಲ್ಲ. ನಾನು ಬ್ರಹ್ಮ ಆಗಿದ್ದೇನೆ ಅಂತ ಹಂಗೆ ಅರ್ಥ ಅಲ್ಲ. ಅಹಂ ಅಂದರೆ ನಾನು ಅಂತ ಅರ್ಥ ಅಲ್ಲ. ಪರಮಾತ್ಮನು ಅಹೇಯ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು. ಅಸ್ಮಿ ಅಂದರೆ ಜಗನ್ನಾಶ ಮಾಡುವವನು, ಜ್ಞಾನಸ್ವರೂಪನು, ಹೀಗೆಲ್ಲ ಅರ್ಥ. ಯಾಕೆ ಅದನ್ನು ಹೇಳಿದೆ, ನಾಮಾನಿ ಸರ್ವಾಣಿ ಯಮಾವಿಶಂತಿ. ಎಲ್ಲ ನಾಮಗಳು ತತ್ ತ್ವಂ ಅಸಿ ಎಲ್ಲವೂ ಪರಮಾತ್ಮನಿಗೆ ಸಮನ್ವಯ ಮಾಡಬೇಕು. ಇದಂ ಹಿ ವಿಶ್ವಂ ಭಗವಾನಿವೇತರೋ ಯಥೋ ಜಗತ್ಸ್ಥಾನ ನಿರೋಧ ಸಂಭವ. ಆದರೆ ಎಷ್ಟೋ ಕಡೆ ಈ ಜಗತ್ತೇ ಪರಮಾತ್ಮ ಅಂತ ಉಂಟು, ಹಾಗೂ ಉಂಟು ವಾಕ್ಯ. ಅಸರ್ವ ಸರ್ವ ಅಸರ್ವ, ಈ ವಿಶ್ವ ಇಡೀ ಜಗತ್ತು ಪರಮಾತ್ಮನೇ. ಇದಂ ಸರ್ವಂ ಪುರುಷಯೇ ವೇದಂ ಸರ್ವಂ. ಇಡೀ ಜಗತ್ತೆಲ್ಲ ಪುರುಷಯೇವ, ಪರಮಾತ್ಮನೇ. ಇಡೀ ಜಗತ್ತು ಪರಮಾತ್ಮನೇ ಅಂತ ಐಕ್ಯ ಹೇಳಿಬಿಟ್ಟಿದ್ದಾರೆ. ಎಲ್ರಿಗೂ ಬಂದೋಯ್ತು ಐಕ್ಯ. ಅದಕ್ಕೆಲ್ಲ ಶ್ರುತಿ ಭಾಗವತ ವಾಕ್ಯ ಅರ್ಥ ಮಾಡಿದೆ. ಭಗವಾನ್ ಪರಮಾತ್ಮನು ಇದಂ ವಿಶ್ವಮಿವ, ಈ ಜಗತ್ತಿನಂತೆ, ಅಷ್ಟೇ, ಹಂಗೆ ಅರ್ಥ ಮಾಡಬೇಕು. ಈ ಜಗತ್ತಿನಂತೆ ಇದ್ದಾನೆ. ಮತ್ತು ಈ ಜಗತ್ತಿನಂತೆ ಇದ್ಮೇಲೆ ಜಗತ್ತು ಅಂತ ಯಾಕೆ ಹೇಳಿದರು ಅಂದರೆ ಯಥೋ ಜಗತ್ ಸ್ಥಾನ ನಿರೋಧ ಸಂಭವ. ವಿಷ್ಣುವಿನಿಂದಲೇ
ಜಗತ್ತಿನ ಸ್ಥಾನ ಅಂದರೆ ರಕ್ಷಣೆ, ನಿರೋಧ ಅಂದರೆ ನಾಶ, ಸಂಭವ ಅಂದರೆ ಉತ್ಪತ್ತಿ ಆಗೋದ್ರಿಂದ ಈ ಜಗತ್ತೇ ಅವನು ಅಂತನ್ನುವ ಔಪಚಾರಿಕ ಪ್ರಯೋಗ, ಮುಖ್ಯ ಪ್ರಯೋಗ ಅಲ್ಲ ಅದು. ಈ ಊರೇ ಅವನು ಅಂತಂತಾರೆ. ಅಂದರೆ ಇಡೀ ಊರನ್ನು ನೇಮನ ಮಾಡುವವನನ್ನ ಈ ಊರೇ ಅವನು. ಗೀತೆಯನ್ನು ಉಪದೇಶ ಮಾಡಿದ್ರಿಂದ ಪರಮಾತ್ಮ ಗೀತಾಚಾರ್ಯ ಆಗಿಬಿಟ್ಟ. ಗೀತೆಯೇ ಅವನ ರೂಪ ಅಂತ ಹೇಳೋದುಂಟು. ಅರ್ಥ ಏನು? ಗೀತೆಯೇ ಅವನಲ್ಲ, ಅವನು ಉಪದೇಶ ಮಾಡಿದ ವಾಕ್ಯಗಳದು ಗೀತೆ ಎಂದು. ಅವನು ಉಪದೇಶ ಮಾಡಿದವನು ಅನ್ನೋ ಅರ್ಥ. ಹಾಗೆ ಪರಮಾತ್ಮನೇ ಈ ಜಗತ್ತು ಅಂತಂದರೆ ಪರಮಾತ್ಮನಿಂದಲೇ ಜಗತ್ತಿಗೆ ಸೃಷ್ಟಿ, ರಕ್ಷಣೆ, ನಾಶ ಆಗೋದ್ರಿಂದ ಪರಮಾತ್ಮ ಈ ಜಗತ್ತೇ ಆಗಿದ್ದಾನೆ ಅನ್ನುವ ಒಂದು ಪ್ರಯೋಗ ಅಷ್ಟೆ. ಅಸರ್ವ ಸರ್ವ ಇತ್ಯಪಿ ಅಂತ ತುಳಶ್ರುತಿ ಹೇಳ್ತದೆ. ಅವನು ಸರ್ವ ಅಲ್ಲ, ಎಲ್ಲವೂ ಅಲ್ಲ. ಆದರೂ ಪುರುಷ ಏವೇದಂ ಸರ್ವಂ ಅಂತ ಸರ್ವ ಅಂತ ವ್ಯವಹಾರವೂ ಕೂಡ ಅದು ಈ ಅಭಿಪ್ರಾಯದಲ್ಲಿ ಅವನೇ ಜಗತ್ತಿಗೆ ನಿಯಾಮಕ ಅನ್ನೋ ಅಭಿಪ್ರಾಯದಲ್ಲಿ ಮಾಡೋದು. ಮತ್ತೆ ಅಭೇದ ತಿಳ್ಕೊಳ್ಳೋದು ಸರಿಯಲ್ಲ. ಚತುರ್ಮುಖ ಆನಂದಮಯ ವಿಷ್ಣು ಒಬ್ಬರೇ, ಜೀವ ಮತ್ತು ಆನಂದಮಯ ವಿಷ್ಣು ಒಬ್ಬರೇ, ಹಂಗೆ ಹೇಳಬಾರ್ದು. ಭಾಗವತದಲ್ಲಿ ವಿದ್ಯಾ ಅಂದ್ರೆ ಏನು ಅಂತ ಹೇಳುವಾಗ ಆತ್ಮನಿ ಭಿದಾಬೋಧ, ಪರಮಾತ್ಮನಲ್ಲಿ ನಮಗಿಂತ ಭೇದ ಜ್ಞಾನ ಬಂದರೆ ಅದು ವಿದ್ಯೆ ಅಂತ ಹೇಳಿದ್ದಾರೆ. ಭಿದಾ ಬೋಧ, ಭಿದ ಅಂದ್ರೆ ಭೇದ, ಭೇದದ ಜ್ಞಾನವೇ ವಿದ್ಯೆ. ಯಾರಲ್ಲಿ? ಆತ್ಮನಲ್ಲಿ, ಪರಮಾತ್ಮನಲ್ಲಿ. ಜಡಕ್ಕಿಂತ ಭೇದ, ಜೀವರಿಗಿಂತ ಭೇದ ಇದೆ ಅನ್ನುವ ಜ್ಞಾನವೇ ವಿದ್ಯೆ. ಮತ್ತೆ ಮೋಕ್ಷ ಸಾಧನ ಯಾವುದು ಅಂತ ಹೇಳುವಾಗ ಭೇದ ದೃಷ್ಟ್ಯ ಅಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಅಂತ 3 ಸಾಧನೆ ಹೇಳ್ತಾರೆ ಮೋಕ್ಷಕ್ಕೆ. ಒಂದು ಭೇದ ದೃಷ್ಟಿ, ಅಭಿಮಾನ, ನಿಸ್ಸಂಗ ಕರ್ಮ. ನಿಸ್ಸಂಗ ಕರ್ಮ ಅಂದರೆ ನಿಷ್ಕಾಮ ಕರ್ಮ, ಅಭಿಮಾನ ಅಂದರೆ ಭಕ್ತಿ, ಭೇದ ದೃಷ್ಟಿ ಅಂದರೆ ಪರಮಾತ್ಮನು ನಾನು ಬೇರೆ, ಅವನು ಬಿಂಬ ನಾನು ಪ್ರತಿಬಿಂಬ, ಬೇರೆ ಬೇರೆ ಅನ್ನೋ ಜ್ಞಾನ. ಇವು ಮೋಕ್ಷ ಸಾಧನ ಅಂತ ಕಪಿಲೋಪದೇಶದಲ್ಲಿ ಬರ್ತದೆ. ಮತ್ತು ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅಸ್ಯ ಮಹಿಮಾನಂ ಇತಿ ವೀತಶೋಕ. ಇದೊಂದು ವಾಕ್ಯ, ಅಥರ್ವಣ ಉಪನಿಷತ್ತಿನ ವಾಕ್ಯ. ಜುಷ್ಟಂ, ಜುಷ್ಟಂ ಅಂದರೆ ಸೇವ್ಯಂ, ಎಲ್ಲರಿಂದಲೂ ಸೇವ್ಯನಾಗಿರ್ತಕ್ಕಂಥ, ಈಶಂ ಸ್ವತಂತ್ರನಾದ, ಅನ್ಯಂ, ಅನ್ಯಂ ಅಂತ ಅಲ್ಲಿ ಸ್ಪಷ್ಟ ಇದೆ, ಅನ್ಯ ಶಬ್ದನೂ ಇದೆ. ಯದಾ ಪಶ್ಯತಿ ಅನ್ಯಮೀಶಂ, ಈಶಂ ಸ್ವತಂತ್ರನಾದ ಪರಮಾತ್ಮನನ್ನ, ಅನ್ಯಂ ಜೀವನಿಗಿಂತ ಭಿನ್ನನಾದವನನ್ನ, ಇತಿ, ಇತಿ ಅಂದರೆ ಹಿಂದೆ ಹೇಳಿದ ಪ್ರಕಾರ ಅಸ್ಯ ಮಹಿಮಾ ಅವನನ್ನು ತಿಳ್ಕೊಳ್ತಾನೆ. ಯದಾ ಪಶ್ಯತಿ, ಯಾವಾಗ ತಿಳ್ಕೊಳ್ತಾನೋ ಅಷ್ಟು ಮಾತ್ರ ಅಲ್ಲ, ಅಸ್ಯ ಮಹಿಮಾನಂಚ, ಮಹಿಮಾನಂಚ ಅವನ ಮಹಿಮೆಯನ್ನು ಯಾವಾಗ ತಿಳ್ಕೊಳ್ತಾನೋ, ಯಾರು ಪಶ್ಯ ಅಂದರೆ ಜೀವನು, ಆವಾಗ ವೀತಶೋಕ, ಶೋಕ ಮುಕ್ತನಾಗ್ತಾನೆ, ಶೋಕ ಕಳ್ಕೊಳ್ತಾನೆ, ಮುಕ್ತನಾಗ್ತಾನೆ. ಯದಾ ಯಾವಾಗ, ಪಶ್ಯ ಅಂದರೆ ಜೀವನು, ಅಲ್ಲಿ ಪಶ್ಯ ಅಂತ ಇಟ್ಕೋಬೇಕು, ಜೀವನು, ಜುಷ್ಟಂ ಎಲ್ಲರಿಂದ ಸೇವ್ಯನಾದ, ಅನ್ಯಂ ಜೀವನಿಗಿಂತ ಭಿನ್ನನಾದ, ಈಶಂ ಸ್ವತಂತ್ರನಾದ ಪರಮಾತ್ಮನನ್ನು ಪಶ್ಯತಿ ನೋಡ್ತಾನೋ, ಮತ್ತು ಅಸ್ಯ ಮಹಿಮಾನಂ ಇತಿ ಪಶ್ಯತಿ ಹಿಂದೆ ಹೇಳಿದಂತೆ ನೋಡ್ತಾನೋ, ಇತಿ ಅಸ್ಯ ಮಹಿಮಾನಂಚ ಪಶ್ಯತಿ ಅವನ ಮಹಿಮೆಯನ್ನು ಯಾವಾಗ ತಿಳ್ಕೊಳ್ತಾನೋ ಆವಾಗ ವೀತಶೋಕ ಅಂತ ಹೇಳಿದ್ರಿಂದ ಸ್ಪಷ್ಟವಾಗಿ ಅನ್ಯ ಶಬ್ದದಿಂದ ಭೇದವನ್ನೇ ಹೇಳಿದ್ದಾರೆ ಜೀವನಿಗೂ ಪರಮಾತ್ಮನಿಗೂ. ಅಸರ್ವ ಸರ್ವ ಇವ, ಅವನು ಅಸರ್ವನೇ, ಸರ್ವ ಅಲ್ಲ, ಆದರೂ ಸರ್ವ ಇವ, ಸರ್ವ ಅನ್ನುವಂತೆ ಕರೆಸ್ಕೋತಾನೆ. ಆತ್ಮೈವ ಸನ್, ಅವನ ಆತ್ಮನೇ, ಆದರೂ ಅನಾತ್ಮವಾದ ಜಡದಂತೆ ಕರೆಸ್ಕೋತಾನೆ. ಯಾಕೆ? ಜಡಕ್ಕೆ ನಿಯಾಮಕನಾದ್ದರಿಂದ. ಪ್ರತ್ಯೇಕ ಒಳಗಿರುವವನು ಪರಾಂಗಿವ, ಹೊರಗಿರುವವನಂತೆ ಕಾಣಿಸ್ಕೊಳ್ತಾನೆ. ಈಯತೆ ಈ ರೀತಿ ತಿಳಿಯಲ್ಪಡ್ತಾನೆ. ಬಹುಧಾ ಈಯತೆ,
ಅನೇಕ ಪ್ರಕಾರವಾಗಿ ತಿಳಿಯಲ್ಪಡ್ತಾನೆ. ಸ ಪುರುಷ, ಸ ಈಶ್ವರ, ಸ ಬ್ರಹ್ಮ. ಅವನೇ ಈಶ್ವರ, ಬ್ರಹ್ಮ, ಪುರುಷ ಅಂದ್ರೆ ಅವನೇ. ಸರ್ವಾಂತರ್ಯಾಮಿ ಕೋ ವಿಷ್ಣು ಸರ್ವನಾಮ್ನಾಭಿಧೀಯತೆ ಯೇಷೋಹಂ ತ್ವಮಸೌ ಚೇತಿ ನತು ಸರ್ವಸ್ವರೂಪತಃ. ಸರ್ವರ ಅಂತರ್ಯಾಮಿ ವಿಷ್ಣು, ಸರ್ವರಿಗೂ ಅಂತರ್ಯಾಮಿ. ಆದ್ದರಿಂದ ಎಲ್ಲರ ಹೆಸರು ಅವನಿಗೆ. ಇಂದ್ರ ಅಂತರ್ಯಾಮಿ ಆದ್ದರಿಂದ ಇಂದ್ರ ಅಂದ್ರೆ ಅವನೇ. ಜೀವಾಂತರ್ಯಾಮಿ ಆದ್ದರಿಂದ ಜೀವ ಅಂದ್ರೆ ಅವನು. ಜೀವನಿಗೂ ಅವನಿಗೂ ಐಕ್ಯ ಇದೆ ಅಂತ ಅರ್ಥ ಅಲ್ಲ. ಜೀವ ಅಂತರ್ಯಾಮಿ ಆದ್ದರಿಂದ ಜೀವ ಅಂತ, ಸರ್ವಾಂತರ್ಯಾಮಿ ಆದ್ದರಿಂದ ಸರ್ವ ಅಂತ ಕರೀತಾರೆ. ಸರ್ವಕ್ಕೂ ಪರಮಾತ್ಮನಿಗೂ ಐಕ್ಯ ಅಂತ ಅರ್ಥ. ಸರ್ವನಾಮನ ಅಭಿಧೀಯತೆ ಅಂತರ್ಯಾಮಿಕ ಏಷಃ ಅಸೌ ಅಹಂ ತ್ವಂ ಅಸೌ ಚೇತಿ. ಏಷಃ ಅಂದರೆ ಇವನು, ಇವನು ಅಂದರೆ ಇವನಲ್ಲಿ ಪರಮಾತ್ಮ ಇದ್ದಾನೆ ಅಂತರ್ಯಾಮಿಯಾಗಿ, ಅದರಿಂದ ಪರಮಾತ್ಮ ಅಂತ ಅರ್ಥ. ಅಹಂ ಅಂದರೆ ನಾನು ಅಂತ ಅರ್ಥ ಅಲ್ಲ, ನನ್ನೊಳಗೆ ಅಂತರ್ಯಾಮಿಯಾದ ಪರಮಾತ್ಮ ಅಂತ ಅರ್ಥ. ತ್ವಂ ಅಂದರೆ ನೀನು ಅಲ್ಲ, ನಿನ್ನಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ. ಅಸೌ ಅವನು ಅಂದರೆ ಅವನಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ. ಹೀಗೆ ಇಟ್ಕೋಬೇಕೇ ಹೊರತು ನತು ಸರ್ವಸ್ವರೂಪತಃ ನನ್ನ ರೂಪ, ನನ್ನ ಸ್ವರೂಪ ಆಗಿದ್ದಾನೆ, ನಿನ್ನ ಸ್ವರೂಪ ಆಗಿದ್ದಾನೆ ಅಂತ ಐಕ್ಯ ಹೇಳಬಾರ್ದು. ಮಹಾಭಾರತದಲ್ಲಿ ಮೋಕ್ಷ ಧರ್ಮ ಪರ್ವದಲ್ಲಿ ಒಂದು ಮಾತು ಬರ್ತದೆ. ಪುರುಷರು ಬಹಳ ಇದ್ದಾರೋ ಒಬ್ಬರು ಅಂತ ಕೇಳಿದಾಗ ವೈಶಂಪಾಯನರು, ಜನಮೇಜಯ ಕೇಳಿದಾಗ ವೈಶಂಪಾಯನರು ಹೇಳ್ತಾರೆ, ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ. ಒಬ್ಬನೇ ಪುರುಷ ಅಂತ ಅನ್ನೋದಿಲ್ಲ, ಅನೇಕ ಪುರುಷರಿದ್ದಾರೆ. ಹಾಗಾದರೆ ಒಬ್ಬನು ಅಂತಂದ್ರೆ ಯಾರು? ಪುರುಷೋತ್ತಮ ಒಬ್ಬನು. ಪುರುಷರು ಅನೇಕ ಇದ್ದಾರೆ. ಜನಮೇಜಯನ ಪ್ರಶ್ನೆಗೆ ವೈಶಂಪಾಯನರು ಉತ್ತರ ಕೊಟ್ಟಿದ್ದಾರೆ. ನೈತದಿಚ್ಛಂತಿ ಪುರುಷಮೇಕಂ, ಒಬ್ಬನೇ ಪುರುಷ ಇದ್ದಾನೆ ಜಗತ್ತಿನಲ್ಲಿ ಅನ್ನೋದನ್ನು ಯಾರೂ ಒಪ್ಪೋದಿಲ್ಲ. ಕುರುಕುಲೋದ್ವಹ ಅಂತ ಸಂಬೋಧನೆ. ಜನಮೇಜಯ ಏಕಂ ಪುರುಷಂ ನೈತದಿಚ್ಛಂತಿ, ಈ ತತ್ವವನ್ನು ಯಾರೂ ಒಪ್ಪೋದಿಲ್ಲ. ಅದನ್ನೇ ಆಚಾರ್ಯ ಹೇಳಿದ್ದು. ಬಹವಃ ಪುರುಷಾಃ, ಬಹವಃ ಪುರುಷಾಃ, ದ್ವಾದಶ ಸ್ತೋತ್ರದಲ್ಲಿ ಬರ್ತದೆ. ಬಹವಃ ಪುರುಷಾಃ ಪುರುಷ ಪ್ರವರೋ ಹರಿರಿತ್ಯವದತ್ ಸ್ವಯಮೇವ ಹರಿ. ಬಹವಃ ಪುರುಷಾಃ, ವ್ಯಾಸರು ಹೇಳಿದ ಮಾತು. ಬಹಳ ಜನ ಪುರುಷರಿದ್ದಾರೆ, ಆದರೆ ಪುರುಷ ಪ್ರವರ ಒಬ್ಬನೇ. ಅದನ್ನ ಈ ಮೋಕ್ಷ ಧರ್ಮ ಪರ್ವದಲ್ಲಿ ಇದ್ದದ್ದನ್ನು ಉದಾಹರಿಸಿದ್ದಾರೆ ಆಚಾರ್ಯ. ಉಕ್ತಾ ಚ ಪ್ರಾಪ್ತಿ ಅಲ್ಲ, ತತ್ವಮಸಿ ಅನ್ನೋದರಲ್ಲಿ ಐಕ್ಯ ಹೇಳದೆ ಹೋದರೆ ಆಗ ಭೇದವಾಕ್ಯಗಳು ಐಕ್ಯ ನಿಷೇಧ ಮಾಡೋದು ಹೇಗೆ? ಭೇದವಾಕ್ಯಗಳು ಐಕ್ಯವನ್ನು ನಿಷೇಧ ಮಾಡಬೇಕಾದ್ರೆ ಐಕ್ಯದ ಪ್ರಾಪ್ತಿ ಇರಲೇಬೇಕಲ್ಲ. ಪ್ರಸಕ್ತಿ ಇಲ್ಲದೆ ಸುಮ್ಮನೆ ನಿಷೇಧ ಮಾಡ್ತಾರ? ಐಕ್ಯದ ಪ್ರಸಕ್ತಿ ಬೇಕೇ ಬೇಕು ಅಂತಂದ್ರೆ ತತ್ವಮಸಿ ಅನ್ನೋದ್ರಿಂದಲೇನೆ ಐಕ್ಯದ ಪ್ರಾಪ್ತಿ. ನಿಜವಾಗಿಯೂ ಅದು ತತ್ ಅಂದ್ರೆ ಪರಮಾತ್ಮ, ತ್ವಂ ಅಂದ್ರು ಪರಮಾತ್ಮ, ಅಸಿ ಅಂದ್ರು ಪರಮಾತ್ಮ. ಆದರೆ ಅಜ್ಞಾನಿಗಳಿಗೆ ಅವನೇ ನೀನಾಗಿದ್ದಿ ಎನ್ನೋ ಅರ್ಥದಿಂದ ಐಕ್ಯ ಪ್ರಸಕ್ತಿ ಬಂದಿತ್ತು. ಅದನ್ನು ಖಂಡನೆ ಮಾಡಿದ್ದಷ್ಟೇ ಭೇದವಾಕ್ಯದಲ್ಲಿ. ಉಕ್ತಾಚ ಪ್ರಾಪ್ತಿ ಅಂದರೆ ಐಕ್ಯಕ್ಕೆ ಪ್ರಸಕ್ತಿ ಬಂದಿದೆ, ವೇದದಲ್ಲೇ ಪ್ರಸಕ್ತಿ ಬಂದಿದೆ. ಯಾವುದರಿಂದ ಬಂತು? ಅಜ್ಞಾನ ಮೂಲಕವಾಗಿ ಬಂತು. ಅದನ್ನು ಭೇದವಾಕ್ಯಗಳು ಖಂಡನೆ ಮಾಡ್ತಾರೆ. ಅಲ್ಲ, ಜೀವ ಬೇರೆ ಪರಮಾತ್ಮ ಬೇರೆ ಅಂತಂದ್ರೆ ಆಗ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಅಂತ ಒಂದು ಬೃಹದಾರಣ್ಯಕದಲ್ಲಿದೆ. ಜೀವ ಮೊದಲು ಬ್ರಹ್ಮನೇ ಆಗಿದ್ದ, ಬ್ರಹ್ಮನೇ ಆಗಿ ಮುಕ್ತನಾದ ಅಂತ ಉಂಟು. ಬ್ರಹ್ಮ ಇವ ಸನ್ ಬ್ರಹ್ಮಾಪ್ನೋತಿ, ಬ್ರಹ್ಮ ಅಪ್ಯೇತಿ. ಬ್ರಹ್ಮನೇ ಆಗಿದ್ದ, ಬ್ರಹ್ಮನಲ್ಲಿ ಲಯ ಹೊಂದಿದ. ಮೊದಲೇ ಬ್ರಹ್ಮ ಆಗಿದ್ದ ಅಂತ ಉಂಟಲ್ಲ. ಅಂತಂದ್ರೆ ಅಲ್ಲಿ ಬ್ರಹ್ಮ ಇವ ಸನ್ ಅಂದ್ರೆ ವಿಷ್ಣು ಆಗಿದ್ದ ಅಂತ ಅರ್ಥ ಅಲ್ಲ. ವಿಷ್ಣುವೇ ಆಗಿದ್ದು ಮತ್ತೆ ವಿಷ್ಣುವನ್ನು ಸೇರಿದ ಅಂತ ಅರ್ಥ ಅಲ್ಲ. ಅಲ್ಲಿ ಬ್ರಹ್ಮ ಅಂದ್ರೆ ಜೀವ ಅಂತ ಅರ್ಥ. ಬ್ರಹ್ಮ ಶಬ್ದಕ್ಕೆ ಅನೇಕ ಅರ್ಥ ಇದೆ.
ಇಲ್ಲಿ ಮಾತ್ರ ಜೀವ ಅಂತ ಇಟ್ಕೋಬೇಕು. ಬೇರೆ ಕಡೆ ಎಲ್ಲ ಪರಮಾತ್ಮ ವಿಷ್ಣು ವಿಷ್ಣು ಅಂತ ಹೇಳ್ಕೊಂಡು ಬಂದ್ವಿ. ಆದರೆ ಬ್ರಹ್ಮೈವ ಸನ್ ಬ್ರಹ್ಮ ಅಪ್ಯೇತಿ, ಬ್ರಹ್ಮನೇ ಆಗಿದ್ದು ಬ್ರಹ್ಮನಲ್ಲಿ ಲಯ ಹೊಂದಿದ ಅಂತಂದಾಗ ಜೀವನೇ ಆಗಿದ್ದು ಪರಮಾತ್ಮನ ಬಳಿ ಸೇರಿದ. ಹಾಗೆ ಅಂದರೆ ಜೀವಭಾವವನ್ನು ಬಿಟ್ಟು ಪರಮಾತ್ಮ ಭಾವವನ್ನು ಹೊಂದಿದ ಅಂತ ಅರ್ಥ ಅಲ್ಲ. ಜೀವನೇ ಆಗಿದ್ದುಕೊಂಡು ಮುಕ್ತನಾದ, ಮುಕ್ತಿಯಲ್ಲೂ ಅವನು ಜೀವನೇ. ಅಲ್ಲಿ ಮಾತ್ರ ಜೀವ ಶಬ್ದದ ಜೀವನಲ್ಲೇ ಬ್ರಹ್ಮ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಲ್ಲ ಬೇರೆ ಕಡೆ ಮುಖ್ಯವಾಗಿ ಇಲ್ಲ ಅಂತ ಹೇಳಿದ್ರಲ್ಲ, ಅಂದರೆ ಉಪಪದ್ಧತೆ ವಿರೋಧೆ. ವಿಷ್ಣು ಅಂತ ಅರ್ಥ ಇಟ್ಕೊಂಡಾಗ ವಿರೋಧ ಬಂದರೆ ಆವಾಗ ಬೇರೆ ಅರ್ಥ ಇಟ್ಕೋಬಹುದು. ಇಲ್ಲಿ ವಿಷ್ಣು ಅಂತ ಅರ್ಥ ಇಟ್ಕೊಂಡ್ರೆ ಪ್ರಮಾಣಾಂತರ ವಿರೋಧ ಬರ್ತದೆ. ಬೇಕಾದಷ್ಟು ಪ್ರಮಾಣ ತೋರಿಸಿದ್ದೀವಿ ಜೀವ ವಿಷ್ಣು ಅಲ್ಲ ಅನ್ನೋದಕ್ಕೆ. ವಿಷ್ಣುವೇ ಆಗಿದ್ದು ವಿಷ್ಣುವಿನ ಬಳಿ ಸೇರಿದ ಅಂತ ಅರ್ಥ ಮಾಡಿದರೆ ಆ ಪ್ರಮಾಣ ವಿರೋಧ ಬರ್ತದೆ. ಆದ್ದರಿಂದ ಇಲ್ಲಿ ಬ್ರಹ್ಮ ಶಬ್ದವನ್ನು ಜೀವನಲ್ಲಿ ಪ್ರಯೋಗ ಮಾಡಿದ್ದುಂಟು. ಯಾಕೆ ಜೀವ ಅನ್ನೋ ಅರ್ಥನೂ ಇದೆ, ಅದನ್ನು ಅಲ್ಲಗಳದಿಲ್ಲ. ತನ್ನ ಜೀವತ್ವವನ್ನು ಬಿಡದೆ, ಅಸ್ವಾತಂತ್ರ್ಯವನ್ನು ಬಿಡದೆ ಪರಮಾತ್ಮ ಮುಕ್ತನಾಗ್ತಾನೆ ಅಂತ ಅರ್ಥ ಅಷ್ಟೆ. ಮುಕ್ತಿಯಲ್ಲೂ ಅಸ್ವತಂತ್ರನಾಗೆ ಉಳಿತಾನೆ, ಹಿಂಗರ್ಥ. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಅಂದರೆ ವಿಮುಕ್ತಶ್ಚ ವಿಮುಚ್ಯತೆ ಅಂತ ಇನ್ನೊಂದು ಮಾತು ಇದೆ ಇದೇ ಥರ. ಮೊದಲೇ ವಿಮುಕ್ತನಾಗಿದ್ದ ಮತ್ತೆ ಮುಕ್ತನಾದ ಅಂತ. ಏನು ಮೊದಲೇ ಮುಕ್ತನಾಗಿದ್ದ ಮತ್ತೆ ಮುಕ್ತನಾದ ಅಂದ್ರೇನು? ಮೊದಲೇ ಮುಕ್ತನಾಗಿದ್ದ ಅಂದರೆ ಸಂಸಾರದಲ್ಲಿ ಮುಕ್ತರಾಗ್ತಾರೆ ಯಾರಾದರೂ? ಆದರೆ ವಿಮುಕ್ತಷ್ಟೇ ವಿಮುಚ್ಯತೆ ಅಂತಿದೆ. ಮೊದಲೇ ಮುಕ್ತನಾಗಿದ್ದ ಅಂದರೆ ಆ ಮುಕ್ತತ್ವ ಕೂಡಿಸ್ಬೇಕಾದ್ರೆ ಅವನು ವಿಷ್ಣು ಅಂತಲೇ ಇಟ್ಕೋಬೇಕು. ಮೊದಲೇ ವಿಷ್ಣು ಆಗಿದ್ದ, ಆಮೇಲೆ ಪುನಃ ವಿಷ್ಣುವಿನ ಬಳಿ ಹೋಗಿ ಸೇರಿದ. ವಿಮುಕ್ತಷ್ಟೇ ವಿಮುಚ್ಯತೆ. ಒಬ್ಬ ಹುಡುಗ ಇರ್ತಾನೆ, ಕುರುಬರ ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟ. ಆಮೇಲೆ ಎಷ್ಟೋ ದಿವಸ ಆದಮೇಲೆ ಗೊತ್ತಾಯ್ತು ನಾನು ಕುರುಬ ಅಲ್ಲ, ಕುರಿಕಾಯುವನಲ್ಲ, ನಾನು ರಾಜ ಅಂತ ಗೊತ್ತಾಯ್ತು. ರಾಜಕುಮಾರ ತಪ್ಪಿ ಎಲ್ಲೋ ತಪ್ಪಿಸ್ಕೊಂಡು, ತಂದೆ ತಾಯಿಗಳನ್ನು ತಪ್ಪಿಸ್ಕೊಂಡ, ಕುರುಬರು ಸಾಕಿದರು. ತನ್ನನ್ನು ಹಾಗೆ ತಿಳ್ಕೊಂಡಿದ್ದ ನಾನು ಕುರಿಕಾಯುವವನು ಅಂತ. ಯಾವಾಗೋ ಗೊತ್ತಾಯಿತು ಉಪದೇಶ ಮಾಡಿದ ಮೇಲೆ, ನೀನು ಕುರಿಕಾಯುವನಲ್ವೋ, ನೀನು ಇಂಥ ರಾಜನ ಮಗ ತಪ್ಪಿಸ್ಕೊಂಡಿದ್ದೆ ಅಂತ ಹೇಳಿದ ಮೇಲೆ ಗೊತ್ತಾಯಿತು. ಆಮೇಲೆ ಅವನು ರಾಜಕುಮಾರ ಆದ. ಮೊದಲಾಗಿದ್ದಿಲ್ವಾ? ಮೊದಲು ರಾಜಕುಮಾರನೇ. ಮೊದಲು ರಾಜಕುಮಾರನಾಗಿದ್ದವನು ಮತ್ತೆ ರಾಜಕುಮಾರ ಆದ ಅಂದರೆ ಉಪದೇಶದಿಂದ ಆ ಜ್ಞಾನ ಅಭಿವ್ಯಕ್ತಿ ಆಯಿತು, ನಾನು ರಾಜಕುಮಾರ ಆದ. ಹಾಗೆ ಜೀವನು ಮೊದಲೇ ವಿಷ್ಣುವೇ ಮುಕ್ತನೇ ಆಗಿದ್ದಾನೆ, ವಿಷ್ಣುವೇ ಆಗಿದ್ದಾನೆ. ಉಪದೇಶ ಆದ ಮೇಲೆ ಓ ನಾನು ವಿಷ್ಣು ಅಂತ ತಿಳ್ಕೊಂಡ. ಅವನು ಕುರುಬ, ನಾನು ರಾಜ ಅಂತ ತಿಳ್ಕೊಂಡ. ಆಮೇಲೆ ಅವನು ಟಿವಿನೇ ಬೇರೆ ಇತ್ತು. ಹಾಗೆ ವಿಮುಕ್ತಷ್ಟೇ ವಿಮುಚ್ಯತೆ ಅಂತ ಒಂದು ವೇದವಾಕ್ಯ ಇದೆ ಜೀವನ ಬಗ್ಗೆ ಹೇಳೋದು. ಹಾಗಾದರೆ ಜೀವ ಮೊದಲೇ ಮುಕ್ತನಾಗಿದ್ದ ಅಂದರೆ ಮೊದಲೇ ವಿಷ್ಣು ಆಗಿದ್ದ. ಉಪದೇಶದಿಂದ ವಿಷ್ಣುತ್ವ ಗೊತ್ತಾಯಿತು. ಆಮೇಲೆ ಅವನ ಡ್ರೆಸ್ಸೇ ಬದಲಾಗ್ತದೆ ನೋಡಿ, ಕುರುಬಂದು ಹಂಗೆ ಇವನ ಡ್ರೆಸ್ ಬದಲಾಗಿ ಹೋಯ್ತು, ವಿಷ್ಣು ಆಗಿಬಿಟ್ಟ ಇವನು ಅಂತ ಅರ್ಥ ಮಾಡ್ತಾರೆ. ಆದರೆ ತಪ್ಪು. ವಿಮುಕ್ತಶ್ಚ ವಿಮುಚ್ಯತೆ ಅಂದರೆ ಸಂಸಾರದಲ್ಲಿರುವಾಗ ಅವನಿಗೇನು ಸಂಸಾರ ಬಂಧನ ಇರ್ತದೆ, ಇದು ಸ್ವಾಭಾವಿಕ ಅಲ್ಲ, ಅಸ್ವಾಭಾವಿಕ. ಅಸ್ವಾಭಾವಿಕ ಅದು ಹೋಯಿತು ಅಷ್ಟೆ. ವಿಮುಕ್ತಶ್ಚ ವಿಮುಚ್ಯತೆ ಅಂತಂದರೆ ಸಂಸಾರ ಬಂಧನ ಸ್ವಾಭಾವಿಕವಲ್ಲ. ಆದ್ದರಿಂದ ಮೊದಲು ಮುಕ್ತನೇ ಅವನು. ಈಗಿದು ಬೆಳ್ಳಿ ಅಂತ ಗೊತ್ತಾಯಿತು ಅಂತೀವಿ ನಾವು. ಒಂದು ಬೆಳ್ಳಿ ಡಬ್ಬಿ ಕೆಸರಿನಲ್ಲಿ ಮುಳುಕೊಂಡು ಅದೊಂದು ಹಿತ್ತಾಳಿನೋ ಯಾವುದೋ ಕಬ್ಬಿಣದ ಥರನೋ ಕಾಣಿಸ್ತಾ ಇತ್ತು, ಸ್ಟೀಲ್ ಡಬ್ಬಿ ಥರ. ಕೆಸರೆಲ್ಲ ತೊಳೆದ ಮೇಲೆ ಓ ಇದು ಈಗ ಬೆಳ್ಳಿ ಡಬ್ಬಿ ಆಯಿತು ಅಂತ. ಈಗ ಬೆಳ್ಳಿ ಡಬ್ಬಿ ಆದ್ದಲ್ಲ, ಮೊದಲು ಬೆಳ್ಳಿ ಡಬ್ಬಿನೇ. ಅಸ್ವಾಭಾವಿಕವಾಗಿ ಅದು ಕೆಸರು ಮೆತ್ತುಕೊಂಡಿತ್ತು ಅಷ್ಟು, ಅದು ಹೋಯ್ತು, ಬೆಳ್ಳಿ ಡಬ್ಬಿ ಆಯ್ತದು. ಅಂದ್ರೆ ಅರ್ಥ ಮೊದಲು ಹಿತ್ತಾಳೆ ಆದದ್ದು ಬೆಳ್ಳಿ ಆಯಿತು ಅಂತ ಅರ್ಥ ಅಲ್ಲ. ಹಿತ್ತಾಳೆ ಮೊದಲಿಂದು ಬೆಳ್ಳಿ ಡಬ್ಬಿನೇ, ಗೊತ್ತಿದ್ದಿಲ್ಲ ಅದು. ಇದು ಏನಿದೆ ಆ ಹಿತ್ತಾಳಿ ಥರ ಸ್ಟೀಲ್ ಥರ ಕಾಣ್ತಿತ್ತಲ್ಲ, ಅದು ಸ್ವಾಭಾವಿಕ ಅಲ್ಲ ಅದು. ಆದ್ದರಿಂದ ಹಂಗೆ ಹೇಳ್ತಾರೆ, ಬೆಳ್ಳಿ ಡಬ್ಬಿನೇ ಆಗಿತ್ತು, ಬೆಳ್ಳಿ ಡಬ್ಬಿ ಆಯಿತು ಅಂತ. ಹಾಗೆ ಮೊದಲಿಂದಲೂ ಮುಕ್ತನಾಗಿದ್ದ ಅಂದರೆ ಈ ಸಂಸಾರ ಬಂಧ ಅಸ್ವಾಭಾವಿಕವಾಗಿ ಬಂದು ಸೇರಿಕೊಂಡಿತ್ತು. ಅವನ ಸ್ವಭಾವ ಏನಲ್ಲ ಸಂಸಾರ ಬಂಧ, ಆದ್ದರಿಂದ ಅವನು ಮುಕ್ತನೇ ಅಂತಂದರೆ ಸಂಸಾರ ಬಂಧ ಅಸ್ವಾಭಾವಿಕ ಅಂತ ಅರ್ಥ.
ಪ್ರಮಾದಾತ್ಮಕತ್ವಾತ್ ಬಂಧಸ್ಯ, ಸಂಸಾರ ಬಂಧ ಅಸ್ವಾಭಾವಿಕ ಆದ್ದರಿಂದ ವಿಮುಕ್ತಶ್ಚೇ ವಿಮುಚ್ಯತೆ ಅಂತ ಹೇಳಿದ್ದು ಸರಿ. ಮೊದಲಿಂದಲೂ ಅವನಿಗೆ ಸಂಸಾರ ಇದ್ದಿಲ್ಲ, ಈಗಲೂ ಸಂಸಾರ ಇಲ್ಲ ಅಂದರೆ, ಮೊದಲಿಂದಲೂ ಇದ್ದಿಲ್ಲ ಅಂದರೆ ಸ್ವಾಭಾವಿಕವಾಗಿ ಇದ್ದಿಲ್ಲ. ಹೀಗೆ ಅರ್ಥ ಮಾಡಬೇಕು. ಇದೆಲ್ಲ ಆಚಾರ ಮಾಡೋ ವಿಶೇಷ ಅರ್ಥಗಳು. ಇದಕ್ಕೆ ಆಧಾರವೂ ಉಂಟು. ಭಾಗವತದಲ್ಲಿ ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ ಹೇಳಿದ್ದಾರೆ. ಮೊದಲು ಅವನು ಸ್ವರೂಪದಲ್ಲೇ ಇದ್ದ, ಆದರೆ ಅನ್ಯಥಾ ರೂಪ ಬಂದಿತ್ತು. ಮೊದಲಿಂದ ಬೆಳ್ಳಿ ಡಬ್ಬಿ, ಮಣ್ಣು ಮೆತ್ತಿ ಅನ್ಯಥಾ ರೂಪ ಬಂದಿತ್ತು, ಆಮೇಲೆ ಅದು ಹೋಯಿತು. ಹಾಗೆ ಜೀವ ಸ್ವರೂಪತಃ ಒಳ್ಳೆಯವನೇ, ಅವನಿಗೆ ಅನ್ಯಥಾ ರೂಪ ಬಂದಿತ್ತು. ಅದು ಮೋಕ್ಷ ಆಯಿತು ಅಂದರೆ ಆ ಅನ್ಯಥಾ ರೂಪ ಕಳ್ಕೊಂಡು ಮೊದಲಿನಂತೆ ಸ್ವರೂಪದಂತೆ ಇದ್ಬಿಟ್ಟು. ಬೆಳ್ಳಿ ಡಬ್ಬಿಗೆ ಅನ್ಯಥಾ ರೂಪ ಬಂದಿತ್ತು, ಮಣ್ಣು ಮೆತ್ತಿ, ಅಸ್ವಾಭಾವಿಕವಾದ ಮಣ್ಣು ಮೆತ್ತಿ, ಅದು ತೊಳೆದ ಮೇಲೆ ಹೋಯಿತು. ಹಾಗೆ ಜೀವನೂ ಕೂಡ ಮೋಕ್ಷ ಪಡೆದ ಅಂದರೆ ಅರ್ಥ ಏನು? ಅವನು ಸ್ವಾಭಾವಿಕವಾಗಿ ಆನಂದ ರೂಪನೇ, ಆದರೆ ಅಸ್ವಾಭಾವಿಕವಾಗಿ ಅವನಲ್ಲಿ ದುಃಖ ಮೆತ್ತುಕೊಂಡಿತ್ತು. ಉಪನಿಷತ್ತು ಎಲ್ಲ ಓದಿದ ಮೇಲೆ, ಬ್ರಹ್ಮ ಸಾಕ್ಷಾತ್ಕಾರ ಆದಮೇಲೆ ಅದು ಹೋಗಿ ಸ್ವರೂಪದಿಂದಲೇ ಇದ್ದ ಅಂತ ಅರ್ಥ. ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ ಇದಕ್ಕೆ ಸಂವಾದಿಯಾಗಿ ಭಾಗವತದಲ್ಲಿ ಇದೆ. ಅಲ್ಲ, ನಾವು ಜೀವ ಬ್ರಹ್ಮ ಒಂದು ಅನ್ನೋದಕ್ಕೆ ಅನುಮಾನ ಮಾಡ್ತೀವಿ. ಜೀವ ಬ್ರಹ್ಮ ಅಭಿನ್ನ ಚೇತನತ್ವಾತ್, ಜೀವ ಪರಮಾತ್ಮ ಒಂದೇ, ಯಾಕೆ ಇಬ್ಬರು ಚೇತನರಾದ್ರಿಂದ ಅಂತ. ಹೀಗೆಲ್ಲ ಅನುಮಾನ ಮಾಡಿದರೆ ಇದರ ವಿರೋಧ ಬರ್ತದೆ ಅಂದರೆ ಇಂಥ ಅನುಮಾನದ ವಿರೋಧ ಬರೋದಿಲ್ಲ. ಯಾಕೆ? ಯಥಾ ಕಾಮಂ ಹಿ ಅನುಮಾತು ಶಕ್ಯತೆ. ಬರೇ ಅನುಮಾನ ಅವರವ್ರ ಇಚ್ಛೆ ಬಂದಾಗಿ ಏನು ಬೇಕಾದ್ರೆ ಮಾಡ್ಬೋದು. ಸುರೆಯನ್ನು ಕೂಡ ಪಾನ ಮಾಡಬಹುದು. ಯಾಕೆ? ಅದು ಇದು ದ್ರವ್ಯ ಆಗಿದೆ, ದ್ರವ್ಯ ಆಗಿದೆ. ಹಾಲು ಕುಡಿಬಹುದು, ಆಲ್ಕೋಹಾಲು ಕುಡಿಬಹುದು, ಎರಡು ಹಾಲು ಆಗಿದೆ ಅಂತಂದರೆ, ಇದು ಆಲ್ಕೋಹಾಲು ಅದು ಹಾಲು, ಎರಡು ದ್ರವ್ಯ ಆಗಿದೆ, ಪಾನ ಮಾಡಬಹುದು ಅಂತ ಅನುಮಾನ ಮಾಡ್ತಾರೆ ಯಾರಾದರೂ? ಅದು ಹುಚ್ಚಾಪಟ್ಟೆ ಆಗುತ್ತೆ. ಯಥಾ ಕಾಮಂ ಹಿ ಅನುಮಾತು ಶಕ್ಯತೆ. ಅವರವ್ರ ಇಚ್ಛಾ ಪ್ರಕಾರ ಏನು ಬೇಕಾದ್ರೆ ಮಾಡ್ಲಿಕ್ಕೆ ಬರ್ತದೆ. ಅದು ಅಥೋ ನ ತತ್ವೇ ಪೃಥಗ್ ಅನುಮಾನಂ ಅಪೇಕ್ಷತೆ. ಅದರಿಂದ ತತ್ವ ನಿಶ್ಚಯ ಮಾಡುವಾಗ ಸ್ವತಂತ್ರ ಅನುಮಾನವನ್ನು ಯಾರೂ ಕೂಡ ಅವಲಂಬಿಸಬಾರ್ದು. ಸ್ವತಂತ್ರ ಅನುಮಾನವನ್ನು, ವೇದ ಸಹಾಯ ಇದ್ದ ಅನುಮಾನವನ್ನು ಅವಲಂಬಿಸಿ ತತ್ವ ನಿಶ್ಚಯ ಮಾಡಬೇಕು. ಬರೀ ಸ್ವತಂತ್ರ ಅನುಮಾನ ಮಾಡಿ ಒಂದು ತತ್ವ ನಿರ್ಣಯ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಅವರವರ ಬುದ್ಧಿಶಕ್ತಿಗೆ ಹೊಳೆದಂತೆ ಏನು ಬೇಕಾದರೆ ಅನುಮಾನ ಮಾಡ್ತಾರೆ. ಉಕ್ತಂಚ ಸ್ಕಾಂದೆ, ಸ್ಕಂದ ಪುರಾಣದ ಸಂವಾದನೂ ಇದೆ. ಯಥಾ ಕಾಮಾನುಮ ಯಸ್ಮಾತ್ ತಸ್ಮಾತ್ ಸಾ ನ ಪಗಾಶ್ರುತೇ. ಯಸ್ಮಾತ್ ಯಾವ ಕಾರಣದಿಂದ, ಅನುಮ ಅಂದರೆ ಈ ಯುಕ್ತಿಯು ಯಥಾ ಕಾಮ ಅವರ ಇಚ್ಛೆಗೆ ಅನುಗುಣವಾಗಿ ಮಾಡಲಿಕ್ಕೆ ಬರ್ತದೆ. ತಸ್ಮಾತ್ ಆದ್ದರಿಂದ, ಸಾ ಅದು ಅನಪಗ, ಶ್ರುತೇಹೇ ಅನಪಗ, ಶ್ರುತಿಯ ಸಹಾಯವುಳ್ಳದ್ದೇನೆ ಅನುಮಾನ ಅಂತ ಅನಿಸ್ಕೊಳ್ತದೆ. ಶ್ರುತಿಯನ್ನು ಓದುವಾಗ ಪೂರ್ವಾಪರ ಅವಿರೋಧ ಬರಲಿಕ್ಕೋಸ್ಕರ ಅನುಮಾನವನ್ನು ಅವಲಂಬಿಸೋದು. ನಾನ್ಯಥಾ ಕ್ವಚಿತ್, ಸುಮ್ಮನೆ ವೇದ ಇಲ್ಲದೇನೆ ಅನುಮಾನವನ್ನು ಅವಲಂಬಿಸಿ ತತ್ವ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ. ನೈಷಾ ತರ್ಕೇಣ ಮತಿರಾಪನೇಯ ಅಂತ ಕಾಠಕೋಪನಿಷತ್ತಿನಲ್ಲಿ ಇದೆ. ಏಷಾ ಮತಿ, ಪರಮಾತ್ಮ ವಿಷಯಕವಾದ ಬುದ್ಧಿಯು ತರ್ಕೇಣ ಆನೇಯಾಪಿ ನ ಭವತಿ ಅಪನೇಯಾಪಿ ನ ಭವತಿ. ಕೇವಲ ಶುಷ್ಕ ತರ್ಕದಿಂದ, ವೇದ ಸಹಾಯ ಇಲ್ಲದ ಅನುಮಾನದಿಂದ ಪರಮಾತ್ಮನ ಬುದ್ಧಿಯನ್ನು ತಂದುಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅಲ್ಲಗಳಿಲಿಕ್ಕೂ ಸಾಧ್ಯ ಇಲ್ಲ. ಆಪನೇಯ ಅನ್ನುವಲ್ಲಿ ಆನೇಯ ಅಪನೇಯ ಅಂತ ಎರಡು ಥರ ಮಾಡ್ಕೊಂಡ್ಬಿಡ್ಬೇಕು. ಪರಮಾತ್ಮನ ಬಗ್ಗೆ ಒಂದು ಹೌದು ಅಂತಲೂ ಹೇಳಲಿಕ್ಕಾಗೋದಿಲ್ಲ ಕೇವಲ ಅನುಮಾನದಿಂದ, ಅಲ್ಲ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ವೇದವನ್ನು ಅವಲಂಬಿಸಿ ಅನುಮಾನ ಪ್ರವೃತ್ತಿ ಆಗಬೇಕಷ್ಟೆ. ಓಂ ಅಸ್ಮಿನ್ ನಶ್ಯಚ ತದ್ಯೋಗಂ ಶಾಸ್ತಿ ಓಂ. ಇದೇ ಆನಂದಮಯ ಪ್ರಕರಣದಲ್ಲಿ ಜೀವನಿಗೆ ಅಸ್ಮಿನ್, ಅಸ್ಯ ಜೀವನಿಗೆ, ಅಸ್ಮಿನ್ ಅಂದರೆ ಮುಕ್ತಿಯಲ್ಲಿ ಮತ್ತು ಪರಮಾತ್ಮನಲ್ಲಿ, ಮೋಕ್ಷದಲ್ಲಿ ಪರಮಾತ್ಮನಲ್ಲಿ, ತದ್ಯೋಗಂ ಶಾಸ್ತಿ
ಭಗವಂತನ ಯೋಗವನ್ನು ಹೇಳಿದ್ದಾರೆ. ಮುಕ್ತಿಯಲ್ಲಿ ಪರಮಾತ್ಮನ ಯೋಗವನ್ನು ಹೇಳಿದ್ದಾರೆ. ಆದ್ದರಿಂದ ಮುಕ್ತಿಯಲ್ಲೇ ಜೀವನಿಗೂ ಪರಮಾತ್ಮನಿಗೂ ಸಹಯೋಗ ಹೇಳಿದ್ರಿಂದ ಅವರು ಬೇರೆ ಬೇರೆ ಅಂತಲೇ ಅರ್ಥ ಆಯಿತು. ಸಂಸಾರದಲ್ಲಿ ಬೇರೆ ಬೇರೆ, ಮುಕ್ತಿಯಲ್ಲಿ ಒಂದಾಗ್ತಾರೆ ಹಿಂಗೆ ಹೇಳ್ಬಿಡೋಣ ಅಂತಂದರೆ ಮುಕ್ತಿಯಲ್ಲಿಯೂ ಬೇರೆ ಬೇರೆ ಅಂತಲೇ ಅರ್ಥ. ಯಾಕೆ ಮುಕ್ತಿಯಲ್ಲೂ ಕೂಡ ಪರಮಾತ್ಮನ ಜೊತೆಗಿರ್ತಾನೆ ಅಂತ ಹೇಳಿದ್ದಾರೆ ಹೊರತು ಪರಮಾತ್ಮನೇ ಆಗ್ತಾನೆ ಅಂತ ಹೇಳಿಲ್ಲ. ಇಲ್ಲಿದೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ. ಸಹ ಆ ಸಾಧಕನಾದ ಜೀವನು ಬ್ರಹ್ಮಣ ವಿಪಶ್ಚಿತ ಸಹ, ಬ್ರಹ್ಮಣ ವಿಪಶ್ಚಿತ ಸಹ ಅಂತಂದರೆ ಪರಮಾತ್ಮನಿಂದ ವಿಪಶ್ಚಿತ ಅಂದರೆ ವಿವಿಧಂ ಪಶ್ಯತ್ ಚಿತ್, ಸರ್ವಜ್ಞನಾಗಿರ್ತಕ್ಕಂಥ ಪರಬ್ರಹ್ಮನಿಂದ ಮತ್ತು ಬ್ರಹ್ಮಣ ಅಂತ ಇಟ್ಕೊಂಡು ಚತುರ್ಮುಖ ಬ್ರಹ್ಮನ ಜೊತೆಗೆ ಸರ್ವಾನ್ ಕಾಮಾನ್ ತನಗೆ ಯೋಗ್ಯವಾದ ಎಲ್ಲ ಅಭೀಷ್ಟಗಳನ್ನು ಪಡಿತಾನೆ ಅಂತುಂಟು. ಪರಮಾತ್ಮನ ಜೊತೆಗೆ ಚತುರ್ಮುಖ ಬ್ರಹ್ಮದೇವರ ಜೊತೆಗೆ ಮೋಕ್ಷದಲ್ಲಿ ಆನಂದವನ್ನು ಅನುಭವಿಸ್ತಾನೆ ಅಂತ ಹೇಳಿದ್ರಿಂದ ಜೊತೆಗೆ ಅಂತ ಇರೋದ್ರಿಂದ ಮೋಕ್ಷದಲ್ಲಿಯೂ ಕೂಡ ಭೇದನೇ ಇದೆ. ಸಂಸಾರದಲ್ಲಷ್ಟೇ ಭೇದ, ಮೋಕ್ಷದಲ್ಲಿ ಐಕ್ಯ ಆಗಿಬಿಡ್ತದೆ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಏತಮ ಆನಂದಮಯಮಾತ್ಮಾನಂ ಉಪಸಂಕ್ರಾಮತಿ. ಜೀವನು ಆನಂದಮಯನಾದ ಪರಮಾತ್ಮನ ಕೊನೆಗೆ ಮೊದಲು ಅನ್ನಮಯನ ಹತ್ರ ಹೋಗ್ತಾನೆ, ಆಮೇಲೆ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಕೊನೆಗೆ ಆನಂದಮಯ ನಾರಾಯಣನ ಹತ್ರ ಹೋಗ್ತಾನೆ. ಮುಕ್ತಿಯಲ್ಲಿ ಪಂಚರೂಪಗಳಲ್ಲಿ ಒಂದೊಂದು ರೂಪವನ್ನು ಹತ್ರ ಹೋಗಿ ಮುಂದಿನ ರೂಪಕ್ಕೆ ಹೋಗ್ತಾನೆ. ಕೊನೆಯ ರೂಪ ಆನಂದಮಯ ರೂಪ ಆ ನಾರಾಯಣ. ಏತಮಾನಂದಮಯಂ ಆತ್ಮಾನಂ ನಾರಾಯಣಂ ಉಪಸಂಕ್ರಾಮತಿ. ಅವನ ಬಳಿ ಹೋಗಿ ಸೇರ್ತಾನೆ ಅಂತಿದೆ ಹೊರತು ಕೊನೆಗೆ ಅವನೇ ಆಗಿಬಿಡ್ತಾನೆ ಅಂತಿಲ್ಲ. ಉಪಸಂಕ್ರಾಮತಿ ಅಂದರೆ ತತ್ ಸಮೀಪಂ ಪ್ರಾಪ್ನೋತಿ ಅಂತ ಅರ್ಥ. ಹೀಗೆ ಈ ಪ್ರಕರಣದಲ್ಲಿ ಅಸ್ಮಿನ್ ಅಂದರೆ ಈ ಪ್ರಕರಣದಲ್ಲಿ ಜೀವನಿಗೆ ಮೋಕ್ಷದಲ್ಲಿ ಎರಡು ಅರ್ಥ. ಈ ಪ್ರಕರಣದಲ್ಲಿ ಮೋಕ್ಷದಲ್ಲಿ ಜೀವನಿಗೆ ಆನಂದಮಯಾದಿಗಳ ಯೋಗವನ್ನು ಹೇಳಿದ್ರಿಂದ 5 ಕೂಡ ವಿಷ್ಣುವೇ, ಜೀವ ಅಲ್ಲ. ಜೀವನಿಗೂ ಆನಂದಮಯಾದಿಗಳಿಗೂ ಐಕ್ಯ ಇರಬಾರ್ದು. ಜೀವರಿಗೆ ಆನಂದಮಯನ ಯೋಗ ಹೇಳಿದ್ದಾರಷ್ಟೇ. ಇದೇ ಕೊನೆ ತನಕ ಶಂಕರಾಚಾರ್ಯನ ಬಾಧಿಸ್ತಂತೆ. ಕೊನೆಗೆ ಅವರಿಗೊಂದು ರೋಗ ಬಂದಿತ್ತಂತೆ. ಶಿಷ್ಯರು ಕೇಳಿದ್ರಂತೆ, ಕಿಂ ರೋಗೋ ಬಾಧತೆ ಅಂತ ಕೇಳಿದ್ರಂತೆ. ರೋಗ ಬಾಧಿಸ್ತಾ ಇದೆಯಾ ಅಂತ ಕೇಳಿದರೆ ನಹಿ ನಹಿ ಸಹಯೋಗೋ ಬಾಧತೆ ಅಂದ್ರಂತ. ರೋಗ ಬಾಧೆ ಇಲ್ಲ, ಈ ಯೋಗದ ಬಾಧೆ ಇದೆ ನನಗೆ ಅಂದರು. ಯೋಗದ ಬಾಧೆ ಅಂದರೆ ಅಸ್ಮಿನ್ನಶ್ಚ ತದ್ ಯೋಗಂ ಶಾಸ್ತಿ. ಪರಮಾತ್ಮನ ಯೋಗ ಅಂದರೆ ಸಂಬಂಧ ಹೇಳಿದ್ದಾರೆ, ಅವನ ಜೊತೆಗೆ ಅಂತ ಸಂಬಂಧ ಹೇಳಿದ್ದಾರೆ. ಅದು ಐಕ್ಯ ಹೇಳಿದರೆ ಕೂಡುತ್ತಾ ಇಲ್ಲ, ಆ ಯೋಗದ ಬಾಧ ಆಗಿಬಿಟ್ಟಿದೆ ಅಂತ ಹೇಳಿ ಸತ್ತಂತ ಪಾಪ. ಇಲ್ಲಿಗೆ ಆನಂದಮಯ ಅಧಿಕರಣ ಮುಗಿತು. ಕೃಷ್ಣಾರ್ಪಣ ಮಸ್ತು. ನಾರಾಯಣ. ಸಪ್ಪಾಗಿ ನಮಸ್ಕಾರಗಳು. ಧನ್ಯವಾದ. ಅದ್ಭುತವಾಗಿ ಫುಲ್ ಆನಂದಮಯ ಇರ್ತಾನೆ. ಅಷ್ಟು ದೊಡ್ಡದಲ್ಲ ಆನಂದಮಯ. ಅಶ್ಲಿತರ್ಥ ಎಲ್ಲ ಹೇಳಬೇಕು, ಏನಂತ ಗೊತ್ತಾಗೋದಿಲ್ಲ ನನಗೆ. ಸತ್ಯಂ ಜ್ಞಾನವಂತ ಬ್ರಹ್ಮಾದಿಗೆ ಆನಂದಮಯ ಅಂಡರಸಮಯ ಎಲ್ಲ ಹೇಳಿದ್ರಲ್ಲ, ಲಿಂಕ್ ಗೊತ್ತೇ ಇರಲಿಲ್ಲ. ಅದು ಮಂತ್ರವರ್ಣಿಕೆ ಮೇಲೆ ತೆಗೆಯುತ್ತೆ. ಅದೇ ಹಾಂ ಕರೆಕ್ಟು. ಬಟ್ ಅಲ್ಲಿ ನನಗೆ ಯಾವಾಗಲೂ ಓದಿದ್ದು ಸ್ವಾಮಿ, ನೀವು ಹೇಳಿದಾಗ ಇದೆಯೋ ಹೊಸದಿದ್ದು ನನಗೆ ಗೊತ್ತೇ ಇರಲಿಲ್ಲ. ಇಷ್ಟು ಅಲ್ಲಿ
ತುಂಬ ಡೀಟೇಲ್ ಆಗಿ ಹಿಂಗೆ ಮುಗಿಯುತ್ತೆ. ಒಂದನೇ ಅಧ್ಯಾಯ ಸ್ವಲ್ಪ ಬಿಡ್ತು, ಆಮೇಲೆ ಬನ್ನಿ ಹಿಂದೆಲ್ಲ ಮಾಡಿದ್ದೀನಿ ಚಾತುರ್ಮಾಸ್ಯದಲ್ಲಿ. ಸುಮ್ಮನೆ ಮೊದಲು ಸ್ವಲ್ಪ ಅವ್ರಿಗೆ ಮತ್ತೆ ಇದು ಮೂರನೇ ಅಧ್ಯಾಯ ಅಲ್ಲೆಲ್ಲ ಏನಿಲ್ಲ ಜಾಸ್ತಿ. ಅಲ್ಲ ಅಲ್ಲಿ ಆ ಸೂತ್ರಗಳೇ ಜಾಸ್ತಿ ಇದೆಯಲ್ಲ. 4ನೇ ಅಧ್ಯಾಯ 4 ದಿವಸಕ್ಕೆ ಮುಗಿಸಿದ್ವಿ. ದಿನಕ್ಕೆ ಒಂದೊಂದು ಪಾದ ಮುಗಿಸ್ತಾ ಇದ್ವಿ.